ಎಲ್ಲರಿಗೂ ನಮಸ್ಕಾರ. ನಾನು ವೀರಶೈವ ಲಿಂಗಾಯತ ಇದರ ಚರಿತ್ರೆಯ ಹಿನ್ನೆಲೆಯಾಗಿ ಶೈವ ಪರಂಪರೆಯ ಕುರಿತ ಚರ್ಚೆಯನ್ನು ಪ್ರಾರಂಭಿಸಿ ಈಗ 5 ಕಂತುಗಳನ್ನು ತಮಗೆ ಮಂಡಿಸಿದ್ದೇನೆ. ಈಗ ಇದು 6ನೆಯ ಕಂತಾಗಿ ಆಗಮೋಕ್ತ ಶೈವದ ಉಪಪ್ರಭೇದಗಳ ವಿಶ್ಲೇಷಣೆ ಅಂತ ಇವತ್ತು ಒಂದು ವಿಷಯವನ್ನು ಮಂಡಿಸ್ತಾ ಇದ್ದೇನೆ. ಇದಕ್ಕೆ ಕಾರಣ ಸ್ಪಷ್ಟವಾಗಿದೆ. ಕರ್ನಾಟಕದಲ್ಲಿ ಲಿಂಗಾಯತ, ವೀರಶೈವ ಬೇರೆ ಬೇರೆ ಮತ್ತು ಅಭಿನ್ನ ಅನ್ನುವಂಥ ಈ ವಾದಗಳು ಎದ್ದ ಮೇಲೆ ಕೆಲವು ವಿದ್ಯಾವಂತರಿಂದ ಹಿಡಿದು ಅನಕ್ಷರಸ್ಥರವರೆಗೆ ಒಂದು ಸಾಮಾನ್ಯವಾದ ಅಭಿಪ್ರಾಯ ಏನಂದರೆ ಅದೇನು ಇದೇನು ಅನ್ನುವಂಥ ಒಂದು ಗೊಂದಲ. ಇದ್ರ ಚರಿತ್ರೆ ಏನು ಅಂತ ಬಹಳಷ್ಟು ಜನರಿಗೆ ಈ ಇತಿಹಾಸ ಪರಂಪರೆಯ ಹಿನ್ನೆಲೆಗಳು ಗೊತ್ತಿಲ್ಲದ ಕಾರಣಕ್ಕಾಗಿ ನಾನು ನನ್ನ ಅಧ್ಯಯನದ ಕೆಲವು ಪ್ರಮುಖ ಅಧ್ಯಾಯಗಳನ್ನು ನಾನು ಮಂಡಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದೇನೆ. ಈಗ ಈ ಚರ್ಚೆ ನಾನು ಆಗಮೋಕ್ತ ಶೈವ ಶಾಖೋಪಭೇದಗಳ ವಿಶ್ಲೇಷಣೆ ಮತ್ತು ವರ್ಗೀಕರಣ ಅನ್ನುವಂಥ ಒಂದು ನನ್ನ ಕೃತಿಯ ಅಧ್ಯಾಯದ ಒಂದು ವಿಷಯ ಇಲ್ಲಿ ಮಂಡನೆ ಮಾಡಿ, ಆಮೇಲೆ ಟೋಟಲಿ ಈ ಕಾಳಮುಖ, ಲಾಕುಳ ಈ ಪಂಥ ಪರಂಪರೆಗಳ ಒಂದು ಚರಿತ್ರೆ, ಅದು ಶಾಸನಗಳಲ್ಲಿ ಹೆಂಗೆ ಉಲ್ಲೇಖ ಆಗಿದೆ, ಎಷ್ಟು ಪ್ರಭೇದಗಳು ನಮ್ಮಲ್ಲಿ ಹೇಗೆ ಯಾವ್ಯಾವ ಕಾಲದಲ್ಲಿ ಇದ್ವು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ತೀನಿ. ಸದ್ಯಕ್ಕೆ ಈಗ ಆಗಮೋಕ್ತ ಶೈವದ ಉಪಪ್ರಭೇದಗಳ ವಿಶ್ಲೇಷಣೆ. ಆಗಮೋಕ್ತ ಶೈವದ ಉಪಪ್ರಭೇದಗಳ ವಿಶ್ಲೇಷಣೆ ಇದು ಬಹಳ ವಿಭಿನ್ನವಾದ ಅಭಿಪ್ರಾಯಗಳು, ಬಹಳ ಇಂಟ್ರೆಸ್ಟಿಂಗ್ ಆದ ವಿಚಾರ. ಇದು ಚರಿತ್ರೆಯನ್ನು ಅರಿಬೇಕು ಅಂತಕ್ಕಂಥ ಆಸಕ್ತಿ ಉಳ್ಳವರಿಗೆ ಬಹಳ ಆಸಕ್ತಿದಾಯಕವಾಗಿರ್ತಕ್ಕಂಥ, ಕುತೂಹಲಕಾರಿಯಾದ, ಬಹಳ ಮಹತ್ವದ ಒಂದು ವಿಚಾರ. ನಾವು ಪಾರಮೇಶ್ವರಾಗಮ ಮತ್ತು ಸೂಕ್ಷ್ಮಾಗಮ ಇವೆರಡನ್ನೂ ನಾವು ನೋಡಿದಾಗ ಅಲ್ಲಿ ಸಪ್ತಶೈವಗಳನ್ನು ವಿವರಿಸಿದಲ್ಲಿ ಚಂದ್ರಜ್ಞಾನಾಗಮ, ಪಾರಮೇಶ್ವರಾಗಮ ಮತ್ತು ಸೂಕ್ಷ್ಮಾಗಮ ಇವು ಸಪ್ತಶೈವಗಳನ್ನು ಅವು ಮಂಡಿಸಿದಲ್ಲಿ ಚಂದ್ರಜ್ಞಾನಾಗಮ ಅಷ್ಟವಿಧ ಶೈವ ಅಂದರೆ 8 ಶೈವಗಳನ್ನು ಅದು ವಿವರಿಸ್ತದೆ. ಪಾರಮೇಶ್ವರಾಗಮದ ಸಪ್ತಶೈವದ ಕಲ್ಪನೆ ಉಳಿದೆರಡು ಆಗಮಗಳಿಗೆ ಅದು ತಾಳೆ ಹೊಂದಲ್ಲ. ಈ ಆಗಮವು ಎರಡು ಕಡೆ ಸ್ವಲ್ಪ ಭಿನ್ನವಾಗಿ ಸಪ್ತಶೈವಗಳನ್ನು ಈ ಪಾರಮೇಶ್ವರಾಗಮ ಹೆಸರಿಸುತ್ತದೆ. ನೋಡ್ರಿ, ಮೊದಲಿಗೆ ಒಂದು ಕಡೆ ವೀರಶೈವ, ಅನಾದಿ, ಆದಿ, ಅನು, ಮಹಾ, ಯೋಗ, ಜ್ಞಾನ ಅಂತ ಹೀಗೆ 7 ಶೈವಗಳನ್ನು ಒಂದು ಕಡೆ ಹೇಳಿದರೆ, ಇನ್ನೊಂದು ಕಡೆ ಅನಾದಿ, ಆದಿ, ಮಹಾ, ಅನು, ಅವಾಂತರ, ಯೋಗ, ವೀರಶೈವ ಅಂತೇಳಿ ಲಾಸ್ಟಿಗೆ. ಹೀಗೆ ಅದು ಸ್ವಲ್ಪ ಭಿನ್ನವಾಗಿ ನಮಗೆ ಒಂದು ಪಟ್ಟಿಯನ್ನು ನೀಡ್ತದೆ. ಇಲ್ಲಿ ಮೊದಲಿನ ಪಟ್ಟಿಯಲ್ಲೇ ಒಂದು ದೋಷವಿದೆ ಅನ್ನೋದನ್ನು ಗಮನಿಸಬೇಕು. ಇದೇ ಆಗಮದ ಪ್ರಕಾರ ಜ್ಞಾನ, ಯೋಗ ಈ ಎರಡರ ಸಮ್ಮಿಶ್ರಣವಾದ ವೀರಶೈವ ಪ್ರವೃತ್ತವಾಗಿದೆ ಅಂತ. ಜ್ಞಾನ, ಯೋಗ ಈ ಎರಡೂ ಒಂದಕ್ಕೊಂದು ಕೂಡಿಕೊಂಡೇ ವೀರಶೈವ ಪ್ರವೃತ್ತವಾಗಿದೆ ಅಂತ ಅದೇ ಆಗಮ ಒಂದು ಕಡೆ ಹೇಳ್ತದೆ. ಹಾಗಾಗಿ ಜ್ಞಾನಶೈವ ಮತ್ತು ಯೋಗಶೈವ ಎರಡೂ ವೀರಶೈವದ 2 ಭಿನ್ನ ಹೆಸರುಗಳಾದವು. ಹಾಗೆಯೇ ಎರಡನೇ ಪಟ್ಟಿಯಲ್ಲಿನ ಯೋಗಶೈವ ಎಂದರೂ ವೀರಶೈವವೇ ಆಗುತ್ತದೆ. ಅಲ್ಲದೆ ಈ ಆಗಮದ ಪ್ರಕಾರ ಇಲ್ಲಿ ಹೆಸರಿಸಿದ ಸಪ್ತಶೈವಗಳು ಜಾತಿ ವರ್ಣಾಧಾರಿತ ಭೇದಗಳಲ್ಲ, ಆಚಾರ ಭಿನ್ನತೆಯನ್ನು ಆಧರಿಸಿದ ಭೇದಗಳು ಅಲ್ಲ. ಈ ಆಗಮಕಾರರು ಕಲ್ಪಿಸಿದ ಸೋಪಾನ ಕ್ರಮದ ಸಪ್ತ ಮೆಟ್ಟಿಲುಗಳು ಅವು. ಅಲ್ಲೇನೀಗ ಅವು ಸಪ್ತಶೈವದ ಭೇದಗಳು ಹೇಳ್ತಾವಲ್ಲ, ಅವು ಒಂದ್ ಕಡೆ ಜನಾಂಗಿಕ ಭೇದಗಳಲ್ಲ, ಇನ್ನೊಂದು ಕಡೆ ಆಚಾರ ಭಿನ್ನತೆ ಉಳ್ಳಂತ ಭೇದಗಳಲ್ಲ. ಅವು ಮೆಟ್ಟಿಲುಗಳು ಏರ್ತಕ್ಕಂಥ, ಒಬ್ಬ ಸಾಧಕ 1 ರಿಂದ 2, 3, 4 ಹಿಂಗ್ ಹೋಗ್ತಕ್ಕಂಥ ಮೆಟ್ಟಿಲುಗಳು ಅನ್ನೋ ಅರ್ಥ ಪಾರಮೇಶ್ವರಾಗಮ ನಮಗೆ ನೀಡ್ತದೆ. ಅದು ಈ ಆಗಮವು ವೀರಶೈವವನ್ನ ಒಂದು ಮತ ಎಂದು ಎಣಿಸಿರುವುದಕ್ಕಿಂತ ಹೆಚ್ಚಾಗಿ ಅದೊಂದು ರಥ ಎಂದು ಕಲ್ಪಿಸಿದೆಯಾದ್ದರಿಂದ ಇದರ ಸಪ್ತಶೈವಗಳಲ್ಲಿ ಉಳಿದೆಲ್ಲ ಶೈವಗಳು ಸಹ ರಥಗಳೇ ಆಗುತ್ತವೆ. ಅಲ್ಲಿ
ಇಲ್ಲಿ ವ್ರತ ಮೆಟ್ಟಿಲು ಆಗಿರುವ ಶೈವ ಭೇದವು ಇನ್ನೊಂದು ಆಗಮದಲ್ಲಿ ಜಾತಿ ಭೇದವಾಗುತ್ತದೆ. ನೋಡಿ, ಸಮಸ್ಯೆಗಳು ಶೈವ ಗ್ರಂಥದೊಳಗೆ ಯಾವ ರೀತಿ ಇದಾವನ್ಲಿಕ್ಕೆ ಇದೆಲ್ಲ ಉದಾಹರಣೆ ಇದು. ಇಲ್ಲಿ ವ್ರತ ಮೆಟ್ಟಿಲು ಆಗಿರುವ ಶೈವ ಭೇದವು ಇನ್ನೊಂದು ಆಗಮದಲ್ಲಿ ಜಾತಿ ಭೇದವಾಗುತ್ತದೆ. ವಾಸ್ತವವಾಗಿ ಸಪ್ತ ಶೈವಗಳು ಜಾತಿ ವರ್ಣಾಧಾರಿತವಾದ ಭೇದಗಳೇ ಆಗಿವೆ. ಆದ್ದರಿಂದ ಪಾರಮೇಶ್ವರ ಆಗಮದ ಸಪ್ತ ಶೈವದ ಕಲ್ಪನೆಯನ್ನು ಉಪೇಕ್ಷಿಸಿ ಅದರ 17ನೇ ಪಟಲದಲ್ಲಿ ಹೆಸರಿಸಿದ ಜಾತಿ ಆಧಾರಿತವಾದ ಪಂಚಭೇದಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಸೂಕ್ಷ್ಮಾಗಮ ಮತ್ತು ಚಂದ್ರಜ್ಞಾನಾಗಮಗಳಲ್ಲಿನ ಸಪ್ತಶೈವಗಳನ್ನ ಲಕ್ಷಿಸಿ ಈ ಮೂರರಿಂದ ಒಂದು ಕ್ರೋಢೀಕೃತ ಪಟ್ಟಿಯನ್ನ ನಾವು ಈ ಮುಂದಿನಂತೆ ತಯಾರು ಮಾಡೋಣ. ನಾವು ಸೂಕ್ಷ್ಮಾಗಮ ಮತ್ತು ಚಂದ್ರಜ್ಞಾನಾಗಮ ಇವೆರಡರಲ್ಲಿನ ಅನಾದಿ ಮತ್ತು ಆದಿ ಶೈವಗಳು ಚರಿತ್ರಪೂರ್ವ ಕಾಲದ ಶಿವ ಮತ್ತು ಕೌಶಿಕಾದಿ ಋಷಿಗಳಿಗೆ ಮಾತ್ರ ಸೀಮಿತವಾದ ಭೇದಗಳಾಗಿರುವುದರಿಂದ ಅವೆರಡೂ ವಾಸ್ತವವಾದ ಶೈವ ಭೇದಗಳು ಎಂದು ತಿಳಿಯುವುದು ಸಮಂಜಸ ಅಲ್ಲ. ಆ ಕಾರಣಕ್ಕಾಗಿ ಅವೆರಡನ್ನ ಹೊರತುಪಡಿಸಿದರೆ, ಯಾವುದನ್ನಂತಂದ್ರೆ ಅನಾದಿ ಮತ್ತು ಆದಿ, ಅವು ವಾಸ್ತವವಾದ ಶೈವ ಭೇದಗಳಲ್ಲ, ಅದರಿಂದ ಅವುಗಳನ್ನ ನಾವು ಹೊರತುಪಡಿಸಿದರೆ ಈಗ ಮುಂದಿನ ಪಟ್ಟಿ ಹಿಂಗ್ ಹುಟ್ಟುತ್ತದೆ. ಸೂಕ್ಷ್ಮಾಗಮಕ್ಕಷ್ಟೇ ವಿಶಿಷ್ಟವಾದ ಭೇದಗಳು ಮಹಾಶೈವ, ಅನುಶೈವ, ಪ್ರವರಶೈವ, ಅಂತ್ಯಶೈವ, ಒಟ್ಟು 4. ಇನ್ನು ಚಂದ್ರಜ್ಞಾನಾಗಮಕ್ಕಷ್ಟೇ ವಿಶಿಷ್ಟವಾದ ಭೇದಗಳು ಪೂರ್ವಶೈವ 1 ಮಾತ್ರ. ಇನ್ನು ಸೂಕ್ಷ್ಮಾಗಮ, ಚಂದ್ರಜ್ಞಾನಾಗಮ, ಪಾರಮೇಶ್ವರಾಗಮ ಇವು 3ಕ್ಕೂ ಸಾಮಾನ್ಯವಾದ ಶೈವ ಭೇದಗಳು ಶುದ್ಧ ಶೈವ, ಮಿಶ್ರಶೈವ, ವೀರಶೈವ ಅಥವಾ ವೀರಶೈವ. ಚಂದ್ರ ಸೂಕ್ಷ್ಮ ಎರಡಕ್ಕೆ ಸಾಮಾನ್ಯವಾದ ಶೈವ ಸಾಮಾನ್ಯ ಶೈವ. ಚಂದ್ರಜ್ಞಾನಾಗಮ ಮತ್ತು ಸೂಕ್ಷ್ಮಾಗಮ ಇವೆರಡಕ್ಕೆ ಸಾಮಾನ್ಯವಾದ ಶೈವ ಯಾವುದು? ಸಾಮಾನ್ಯ ಶೈವ. ಇನ್ನ ನಾನು ಸ್ವಲ್ಪ ಇದನ್ನ ರಿಪೀಟ್ ಮಾಡ್ತೀನಿ, ಕನ್ಫ್ಯೂಸ್ ಆಗಬಾರ್ದು. ಸೂಕ್ಷ್ಮಾಗಮ, ಚಂದ್ರಜ್ಞಾನಾಗಮ, ಪಾರಮೇಶ್ವರಾಗಮ ಇವು 3ಕ್ಕೂ ಸಾಮಾನ್ಯವಾದ ಶೈವ ಭೇದಗಳು ಶುದ್ಧ, ಮಿಶ್ರ, ವೀರ ಇಷ್ಟು. ಇನ್ನ ಚಂದ್ರಜ್ಞಾನಾಗಮ ಮತ್ತು ಸೂಕ್ಷ್ಮಾಗಮ ಈ ಎರಡಕ್ಕೆ ಸಾಮಾನ್ಯವಾದ ಶೈವ 9ನೇದು, ಅದು ಸಾಮಾನ್ಯ ಶೈವ. ಇನ್ನು ಚಂದ್ರಜ್ಞಾನಾಗಮ, ಪಾರಮೇಶ್ವರ ಇವೆರಡರಲ್ಲಿ ಕಾಣುವ ಪ್ರಭೇದ ಅದು ಮಾರ್ಗಶೈವ. ಇನ್ನು ಸೂಕ್ಷ್ಮಾಗಮ ಮತ್ತು ಪಾರಮೇಶ್ವರಾಗಮದಲ್ಲಿ ಕಾಣತಕ್ಕಂಥ 11ನೇದು ಅವಾಂತರ ಶೈವ. ಹೀಗೆ ಒಟ್ಟಿಗೆ 11 ಅದು ಟೋಟಲ್ ನಾವು ಲೆಕ್ಕ ಹಾಕಿದ್ರೆ ಅಲ್ಲಿ ಒಂದಕ್ಕೊಂದು ಯಾವುದರಲ್ಲಿಲ್ಲ, ಯಾವುದು ವಿಶೇಷ ಅಂತ ಹಿಂಗೆ ಲೆಕ್ಕ ಹಾಕಂತ ಬಂದರೆ ಟೋಟಲಿ ಇನ್ನೊಮ್ಮೆ ನಾನು ಹೇಳ್ತೀನಿ: ಮಹಾಶೈವ, ಅನುಶೈವ, ಪ್ರವರಶೈವ, ಅಂತ್ಯಶೈವ, ಪೂರ್ವಶೈವ, ಶುದ್ಧಶೈವ, ಮಿಶ್ರಶೈವ, ವೀರಶೈವ, ಸಾಮಾನ್ಯ ಶೈವ, ಮಾರ್ಗಶೈವ, ಅವಾಂತರ ಶೈವ ಅಂತ ಹಿಂಗೆ ಈ ಒಂದು 3 ಆಗಮಗಳನ್ನು ನಾವು ಪರಿಶೀಲನೆ ಮಾಡ್ತಾ ಬಂದಾಗ ಒಟ್ಟಿಗೆ 11 ಶೈವ ಉಪಭೇದಗಳು ನಮ್ಮ ಕಣ್ಣಿಗೆ ಕಾಣ್ತವೆ. ಈಗ ಇವುಗಳ ಒಳತಿರಳು ಏನು, ಇದ್ರ ವಿಚಾರ ಏನು ಅಂತ ನಾವು ಅರ್ಥ ಮಾಡ್ಕೊಳ್ತಾ ಹೋಗುವ ಒಂದು ಪ್ರಯತ್ನ ಮಾಡೋಣ. ನೋಡಿ, ಇವೆಲ್ಲ ಜಾತಿ ವರ್ಣಾಧಾರಿತ ಭೇದಗಳು. ಚತುರ್ವರ್ಣ ಪ್ಲಸ್ ಶೂದ್ರಾತಿ ಶೂದ್ರ ಈಕ್ವಲ್ಸ್ ಟು ಒಟ್ಟು 5 ವರ್ಣಗಳ ಹಿನ್ನೆಲೆಯಲ್ಲಿ. ಚತುರ್ವರ್ಣ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದಾದ್ಮೇಲೆ 5ನೇದು ಶೂದ್ರಾತಿ ಶೂದ್ರ. ಈ 5 ವರ್ಣಗಳ ಹಿನ್ನೆಲೆಯಲ್ಲಿ ಮೇಲಿನ 11 ಶೈವ ಭೇದಗಳನ್ನು ಪರಾಮರ್ಶಿಸಿ ಒಂದು ಹೊಸ ಪಟ್ಟಿಯನ್ನು ನಾವು ಸಿದ್ಧ ಮಾಡಬಹುದು. ಹೇಗಂತ ಹೇಳಿದ್ರೆ, ಈ ಉದಾಹರಣೆ ಮಹಾಶೈವ 1ನೇದು. ಆಗಮೋಕ್ತ ಶಿವದೀಕ್ಷೆ ಹೊಂದಿದ ದ್ವಿಜರು ಮಹಾಶೈವರು ಅಂತ ಸೂಕ್ಷ್ಮಾಗಮ ಹೇಳ್ತದೆ. ಆದ್ದರಿಂದ ಸೂಕ್ಷ್ಮಾಗಮದಲ್ಲಿನ ಈ ಭೇದವು ಬ್ರಾಹ್ಮಣ ವರ್ಗದ್ದು. ಇದೇ ಆಗಮದ ಆಚಾರ ಭೇದದಲ್ಲಿ ಹೆಸರಿಸಿದ ಸಾಮಾನ್ಯ, ಮಿಶ್ರ, ಶುದ್ಧ, ವೀರ ಈ ಚತುರ್ಭೇದಗಳಲ್ಲಿ ಯಾವುದೊಂದು ಬ್ರಾಹ್ಮಣ ವರ್ಗದ ಶೈವ ಭೇದವಲ್ಲ. ಇದು ವರ್ಣಿಸುವ ಶುದ್ಧ ಶೈವ ಇಷ್ಟಲಿಂಗ ಪೂಜೆ, ಪಂಚಾಕ್ಷರಿ ಮಂತ್ರ ವಿಶಿಷ್ಟವಾಗಿರುವುದರಿಂದ ಇದು ಅಲಿಂಗಿ ಬ್ರಾಹ್ಮಣರದಲ್ಲ. ಇನ್ನು ಪಾರಮೇಶ್ವರಾಗಮದ ಪಂಚಶೈವ ಭೇದಗಳ ಪಟ್ಟಿಯಲ್ಲಿ ಮಹಾಶೈವ ಇಲ್ಲ. ಅಲ್ಲಿ ಬಂದಿರುವ ಶುದ್ಧ ಶೈವ ಆರಾಧ್ಯ ಬ್ರಾಹ್ಮಣರದು. ಇವರು ವೀರಶೈವ ಗುರುವರ್ಗಕ್ಕೆ ಸೇರಿದವರು. ಆದರೆ ಈ ಆಗಮದಲ್ಲಿ ಮಹಾಶೈವವು ಭಕ್ತನು ಏರುವ 4ನೇ ಮೆಟ್ಟಿಲು ಎಂದು ವಿವರಿಸಲ್ಪಟ್ಟಿದೆ. ಈ ಹಂತದಲ್ಲಿ ನೆಲೆಯಾದವನಿಗೆ ಜಂಗಮ ಪೂಜೆ ಕಡ್ಡಾಯ. ಜಂಗಮ ಪೂಜೆ ಇಲ್ಲದೆ ಜಂಗಮನು ಪ್ರಸಾದವನ್ನು ಸ್ವೀಕರಿಸದೆ ತಾನು ಎಂದೂ ಆಹಾರ ಮುಟ್ಟುವುದಿಲ್ಲ.
ಅವನು ಇಂದ್ರಿಯ ಪ್ರವೃತ್ತಿಗಳಿಂದ ಮುಕ್ತನಾಗಿರುತ್ತಾನೆ. ಈ ಬಗ್ಗೆ 9 ಮತ್ತು 10ನೇ ಪಟಲದಲ್ಲಿ ಸ್ಪಷ್ಟ ವಿವರಣೆ ಇಲ್ಲ. ಶೈವ ಶಾಸ್ತ್ರದಲ್ಲಿ ಮೇಲ್ವರ್ಣದ ಲಿಂಗಧಾರಿಯು ಭಕ್ತನಲ್ಲದೆ ಶೂದ್ರನಲ್ಲ. ಇನ್ನು ನಾವು ಚಂದ್ರಜ್ಞಾನಾಗಮಕ್ಕೆ ಬಂದರೆ ಇಲ್ಲಿ ಮಹಾಶೈವದ ಹೆಸರಿಲ್ಲ. ಇಲ್ಲಿಯ ಪೂರ್ವಶೈವ ಅಲಿಂಗಿ ಬ್ರಾಹ್ಮಣರದು, ಆದರೆ ಅವರು ಕಾನೀನರು. ಇವರು ಆರ್ಯ ಬ್ರಾಹ್ಮಣರೇ ಇರಬಹುದಾದರೂ ಇವರು ಮಲಿನರು, ಮೇಲಾಗಿ ಪುರೋಹಿತರು ಆಗಿರುವುದರಿಂದ ಇವರು ಮತ್ತು ಮಹಾಶೈವರು ಒಂದೇ ಆಗಲಾರರು. ಆದ್ದರಿಂದ ಮಹಾಶೈವ ಒಂದು ಬ್ರಾಹ್ಮಣ ಶೈವ ಭೇದ ಎಂದು ನಾವು ನಿರ್ಧರಿಸಬಹುದು. ಇನ್ನು ಎರಡನೇದು ಅನುಶೈವ. ಇಲ್ಲಿ ಶೈವ ಧರ್ಮದ ಚಾರಿತ್ರಿಕ ಬೆಳವಣಿಗೆಯನ್ನು ಲಕ್ಷಿಸಿ ಆದಿ ಅನಾದಿ ಶೈವಗಳನ್ನ ನಿರೂಪಿಸಿದ ಸೂಕ್ಷ್ಮಾಗಮವು ಅನುಶೈವವನ್ನ ನಿರೂಪಿಸುವಾಗ ಬೇರೆ ದಾರಿ ಹಿಡಿಯುತ್ತದೆ. ಈ ಆಗಮದ ಪ್ರಕಾರ 4ನೇ ಕ್ರಮಾಂಕದ್ದು ಅನುಶೈವ. ಕ್ಷತ್ರಿಯರು ವೈಶ್ಯರು ಈ ಅನುಶೈವದ ಮತಾವಲಂಬಿಗಳು. ಚಂದ್ರಜ್ಞಾನಾಗಮದಲ್ಲಿ ಅನುಶೈವ ಇಲ್ಲ. ಪಾರಮೇಶ್ವರ ಆಗಮದಲ್ಲಿ ಅನುಶೈವವು 3ನೇ ಮೆಟ್ಟಿಲದು. ದಿನಕ್ಕೊಮ್ಮೆ ಆದರೂ ಲಿಂಗಾರ್ಚನೆ, ಜಂಗಮ ಪೂಜೆ, ನಿತ್ಯ ಶಿವಧ್ಯಾನ ಇವು ವಿಧಿತ. ಅಭ್ಯಾಸ ಕೌಶಲ್ಯವುಳ್ಳ ಜ್ಞಾನಿಗೆ ಕರ್ಮಕಾಂಡದ ವಿಧಾನ ಬೇಕಾಗಿಲ್ಲ. ಕರ್ಮಕ್ಕಿಂತ ಜ್ಞಾನಕ್ಕೆ ಹೆಚ್ಚಿನ ಮಹತ್ವವನ್ನು ಈ ಆಗಮ ನೀಡುತ್ತದೆ. 9ನೇ ಪಟಲದ ಸೋಪಾನ ಕ್ರಮದಲ್ಲಿ ಈ ಬಗ್ಗೆ ಮೌನ, ಯಾವುದೇ ವಿವರಣೆ ಇಲ್ಲ. 10ನೇ ಪಟಲದಲ್ಲಿ ವ್ಯಕ್ತಿಯು ನಿಷ್ಕಾಮ ಕರ್ಮಿಷ್ಠನಾಗಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದೆ. ಆದರೆ ಸೂಕ್ಷ್ಮಾಗಮದ ಅನುಶೈವಕ್ಕೆ ಹೋಲಬಹುದಾದ ಮಿಶ್ರ ಶೈವವು ಪಾರಮೇಶ್ವರಾಗಮದ ಪಂಚಭೇದದಲ್ಲಿ ವಿವರಿಸಲ್ಪಟ್ಟಿದೆ. ನೋಡಲಿ, ಸೂಕ್ಷ್ಮಾಗಮದ ಅನುಶೈವಕ್ಕೆ ಹೋಲಬಹುದಾದಂತಹ ಮಿಶ್ರ ಶೈವವು ಅಂದ್ರೆ ಸೂಕ್ಷ್ಮಾಗಮದ ಅನುಶೈವ, ಪಾರಮೇಶ್ವರಾಗಮದ ಮಿಶ್ರ ಶೈವ ಇವೆರಡು ಪರಸ್ಪರ ಅದ್ರ ಒಳಗಿನ ತಿರುಳಿನಿಂದ ಒಂದು ಅಂತ ಅನಿಸ್ಕೊಳ್ತವೆ. ಪಂಚಭೇದದಲ್ಲಿ ವಿವರಿಸಲ್ಪಟ್ಟಿದೆ. ಆ ಪ್ರಕಾರ ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ಈ 3 ವರ್ಣಗಳಿಂದ ಬಂದವರು ಮಿಶ್ರ ಶೈವರು. ನೋಡಿ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 3 ವರ್ಣಗಳಿಂದ ಬಂದವರು ಮಿಶ್ರ ಶೈವರು. ಆದರೂ ಈ ಆಗಮದ ಪ್ರಕಾರ ಮಿಶ್ರ ಶೈವವು ಶೂದ್ರ ವರ್ಗದ್ದೇ ಸರಿ. ಇಲ್ಲಿ ಒಂದು ಶ್ಲೋಕ ಬರ್ತದೆ, ಶೂದ್ರಾದಿ ಭೇದ ಜಾತೀನಾಂ ಜಾತಿ ಕರ್ಮಾನುವರ್ತಿನ ಅಂತ ಹೇಳ್ಬಿಟ್ಟು. ಅಂದರೆ ಶೂದ್ರಾದಿ ಜನ ತಮ್ಮ ತಮ್ಮ ಜಾತಿ ಕುಲ ಕರ್ಮಗಳನ್ನು ಕುಲಾಚಾರಗಳನ್ನು ಮಾಡುತ್ತಾ ಅನ್ಯ ದೇವರಿಗೂ ನಡೆದುಕೊಳ್ಳುತ್ತಾ ಮಿಶ್ರಾಚರಣೆ ರೂಢಿಸಿಕೊಂಡವರಾಗಿ ಇವರು ಮಿಶ್ರ ಶೈವರು ಅಂತ. ಇಲ್ಲಿ ಶೂದ್ರದ ಕಡೆಗೆ ಹೆಚ್ಚಿನ ಒತ್ತು ಇದೆ. ಮಾರ್ಗಶೈವವು ಕ್ಷತ್ರಿಯರದು. ಇವರು ಸಂಸಾರಸ್ಥರು, ಸಂಪತ್ತುಳ್ಳವರು, ಯುದ್ಧ ರಕ್ಷಣೆಯಂತಹ ಕ್ಷಾತ್ರ ಕುಲ ಕರ್ಮಗಳು ಇವರವು. ಭಸ್ಮದ ಕವಚಧಾರಣೆ, ಗಜ ಅಶ್ವಗಳನ್ನೇರುವುದು, ದೇವಬ್ರಾಹ್ಮಣರನ್ನು ಪೂಜಿಸುವುದು, ಶಿವಭಕ್ತರಿಗೆ ದಾನ ಮಾಡುವುದು ಇವರ ಕರ್ತವ್ಯ. ಮಾರ್ಗಶೈವರಲ್ಲಿ ವೀರಶೈವವನ್ನು ಅನುಸರಿಸುವವರು ಹೆಚ್ಚು. ಬಹುವೋ ಮಾರ್ಗಶೈವಾಶ್ಚ ವೀರಶೈವಾನುವರ್ತಿನ ಅನ್ನುವಂಥ ಮಾತಲ್ಲಿ ಬರ್ತದೆ. ಚಂದ್ರಜ್ಞಾನಾಗಮದಲ್ಲಿ ಮಾರ್ಗಶೈವರು ವೇದ ಮತ್ತು ಆಗಮದ ಉತ್ತರ ಭಾಗದಲ್ಲಿ ನೇಮಿಸಲ್ಪಟ್ಟಂತಹ ತ್ರಿವಿಧ ದೀಕ್ಷೆ ಹೊಂದಿದವರು. ಷಟ್ಸ್ಥಲ ಜ್ಞಾನ, 6 ಕಾಲ ಶಿವಪೂಜೆ, 21,600 ಬಾರಿ ನಿತ್ಯ ಷಡಕ್ಷರಿ ಮಂತ್ರ, ಲಿಂಗೈಕ್ಯ ಭಾವನೆ ತಾಳುವುದು ಇದು ಆದಿಶೈವರ ಲಕ್ಷಣ. ಇದು ವೀರಶೈವ ಗುರುವರ್ಗವನ್ನು ಒಳಗೊಂಡದ್ದೆಂದು ತೋರುತ್ತದೆ. ಆದ್ದರಿಂದ ಈ ವಿವರಣೆಯನ್ನ ನಿರ್ಲಕ್ಷಿಸಿ ಪಾರಮೇಶ್ವರಾಗಮ ಮತ್ತು ಸೂಕ್ಷ್ಮಾಗಮ ಎರಡನ್ನೂ ನಾವು ಇಲ್ಲಿ ಪರಿಗಣಿಸಿ ಈ ಕೆಳಗಿನಂತೆ ಒಂದು ತೀರ್ಮಾನಕ್ಕೆ ಬರಬಹುದು. ಅದೇನೆಂದ್ರೆ ಸೂಕ್ಷ್ಮಾಗಮದ ಅನುಶೈವ, ಪಾರಮೇಶ್ವರಾಗಮದ ಮಾರ್ಗಶೈವ ಎರಡು ಒಂದೇ. ಅಂದರೆ ಕ್ಷತ್ರಿಯ ವೈಶ್ಯರಂಥ ಮೇಲ್ವರ್ಣದವರು ಶೈವರಿದ್ದು ಅವರು ಅನುಶೈವ ಮಾರ್ಗಶೈವರಾಗಿದ್ದರು. ಯಾಕಂದ್ರೆ ಅದನ್ನ ಒಂದು ಹೆಸರಲ್ಲಿ ಕರೆಯಕ್ಕೆ ಬರಲ್ಲ. ಇನ್ನೊಂದು ಹೆಸರು ಬರ್ತದೆ, ಅನುಶೈವ ಮಾರ್ಗಶೈವ. ಇವರಲ್ಲಿ ಹೆಚ್ಚಿನವರು ವೀರಶೈವದ ಅನುಯಾಯಿಗಳಾಗಿದ್ದರು ಅಂತ. ಇನ್ನು ಮೂರನೇದು ಪ್ರವರಶೈವ. ಕುಂಬಾರ, ಗಾಣಿಗ ಮೊದಲಾದವರು ಪ್ರವರಶೈವರು ಅಂತ ಸೂಕ್ಷ್ಮಾಗಮ ಅನ್ನುತ್ತದೆ. ಸೂಕ್ಷ್ಮಾಗಮ ಇವರು ಅತಿ ಕೆಳಜಾತಿಗಳಿಂದ ಬಂದವರಲ್ಲ, ಆದರೆ ಇದು ದ್ರಾವಿಡ ಪರಂಪರೆಗೆ ಸೇರಿದ ಒಂದು ಕರಕುಶಲ ವರ್ಗಕ್ಕೆ ಸೇರಿದ್ದು ಇದು ಪ್ರವರಶೈವ ಅಂತ ಅನಿಸ್ತದೆ. ಇನ್ನು ಅವಾಂತರ ಶೈವ, ಶೂದ್ರರು ಅವಾಂತರಿಗಳು ಎಂದು ಸೂಕ್ಷ್ಮಾಗಮ ಸ್ಪಷ್ಟಪಡಿಸ್ತದೆ. ಪಾರಮೇಶ್ವರಾಗಮದಲ್ಲಿ ಅವಾಂತರ ಶೈವ ಇದು ಒಂದು ಕಡೆ
ಶೂದ್ರಾತಿ ಶೂದ್ರ ಮೂಲದ ಜನರಿಗೆ ಇನ್ನೊಂದು ಕಡೆ ಅಂತಹ ಜನಾಂಗದ ಭಕ್ತಿ ಪ್ರೇಮಗಳಿಗೆ ಭಾಜನರಾದ ಜಂಗಮ ವರ್ಗಕ್ಕೆ ಸೇರಿದ್ದು ಎಂದು ಇಲ್ಲಿ ತಿಳಿಯುತ್ತದೆ. ಶಿರೋಮುಂಡಂ ಮುಖೇ ಮಂತ್ರ ಕಂಠೇ ರುದ್ರಾಕ್ಷಧಾರಣಂ ಕಾಷಯಾಂಬರಧಾರಿ ಚ ಭಸ್ಮೋದ್ಧೂಲನ ಸಂಯುತ ಅನ್ನುವಂಥ ಮಾತು ಬರ್ತದೆ. ಅಲ್ಲಿ ಲಿಂಗಧಾರಿಗಳು ಸದಾ ಲಿಂಗಾರಾಧಕರು ಆದ ಈ ಲಕ್ಷಣದವರು ಅವಾಂತರಿ ಜಂಗಮರು. ಹೀಗೆ ವಿವರಿಸಿದ ಆಗಮವು ಇಲ್ಲಿಯೇ ಮುಂದಿನ ಶ್ಲೋಕದಲ್ಲಿ ಲಿಂಗಧಾರಿಗಳಲ್ಲದವರು ಮುಟ್ಟಿದ ಅನ್ನವನ್ನ ಸೇವಿಸುವವರು, ಎಲ್ಲಿ ಬೇಕಂದರಲ್ಲಿ ನೀರು ಕುಡಿಯುವವರು ಇವರು ಮಹಾಶೈವರು ಎನ್ನುತ್ತದೆ. ಷಡಕ್ಷರ ಮಂತ್ರ ಜಪವನ್ನು ಮಾಡುವ ಇನ್ನೊಂದು ವರ್ಗವು ಅನುಶೈವರಂತೆ. ಕ್ಷೌರಿಕ, ಅಗಸ, ಕುಂಬಾರ, ಗಾಣಿಗ ಮೊದಲಾದ ಕಸಬುದಾರರು ಮತ್ತು ವೈಶ್ಯ, ಶೂದ್ರಾತಿ ಶೂದ್ರರೆಲ್ಲ ಅವಾಂತರ ಶೈವರು ಎನ್ನುತ್ತದೆ. ಅವಾಂತರದಲ್ಲಿ ಮಹಾಶೈವ ಮತ್ತು ಅನುಶೈವಗಳನ್ನು ತಂದು ತುರುಕಿ ಗೊಂದಲಗೊಳಿಸಿರುವುದು ಇಲ್ಲಿ ಸ್ಪಷ್ಟವಿದೆ. ಇವೆಲ್ಲ ಲಕ್ಷಣಗಳು ಈ ಆಗಮ ಕಾಲಾಂತರದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಂದ ಮಾರ್ಪಾಟಿಗೆ ಒಳಗಾಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಯಾವುದು ಇದು ಪಾರಮೇಶ್ವರ ಆಗಮ ಶುದ್ಧ ಇಲ್ಲ ಅದು. ಹಾಗಾಗಿ ಇವೆಲ್ಲವನ್ನು ವಿಚಾರವನ್ನ ನಾವು ಪರಿಗಣಿಸಿ ಒಂದು ಕನ್ಕ್ಲೂಷನ್ ಏನು ಕೊಡಬಹುದು ಅಂತ ಹೇಳಿದ್ರೆ, ಮೇಲಿನ ಪ್ರವರ ಮತ್ತು ಅವಾಂತರ ಇವೆರಡರ ಬಗ್ಗೆ ಲಭ್ಯವಿರುವ ವಿವರಣೆಗಳ ಆಧಾರದಿಂದ ಮುಂದಿನ ನಿರ್ಣಯ ಏನಂದ್ರೆ, ಸೂಕ್ಷ್ಮಾಗಮದ ಪ್ರಕಾರ ಪ್ರವರ ಶೈವದ ವಿವರಣೆಗಳು ಮತ್ತು ಪಾರಾಗಮದ ಅವಾಂತರ ಶೈವದ ವಿವರಣೆಗಳು ಹೋಲಿಕೆಯಾಗುತ್ತವೆ. ನೋಡಿ, ಇಲ್ಲಿ ಇವು ಒಂದು ಅದ್ರಾಗೊಂದು ಹೆಸರು ಇರ್ತೈತಿ, ಇದ್ರಾಗೊಂದು ಹೆಸರು ಇರ್ತೈತಿ, ಆದ್ರೆ ಅದ್ರ ಒಳಗಿನ ತಿರುಳು ಓದಿದಾಗ ಅವು ಒಂದೊಂದು ಯಾವುದಕ್ಕೆ ಯಾವುದು ಟ್ಯಾಲಿ ಆಗ್ತದೆ ಅಂತ ಹೇಳಿದ್ರೆ, ಈಗ ಸೂಕ್ಷ್ಮಾಗಮದ ಪ್ರವರ ಶೈವ ಮತ್ತು ಪಾರಮೇಶ್ವರಾಗಮದ ಅವಾಂತರ ಶೈವ ಈ ಎರಡರ ವಿವರಣೆಗಳು ಒಂದಕ್ಕೊಂದು ಟ್ಯಾಲಿ ಆಗ್ತವೆ. ಆದ್ರಿಂದ ಪಾರಮೇಶ್ವರಾಗಮದಲ್ಲಿ ಪ್ರವರ ಶೈವವಿಲ್ಲ. ಒಟ್ಟಿನಲ್ಲಿ ಗಾಣಿಗ, ಕ್ಷೌರಿಕ, ಕುಂಬಾರ ಮೊದಲಾದ ಕಸಬುದಾರರು ಮತ್ತು ಆ ಬಗೆಯ ಇತರ ಶೂದ್ರ ವರ್ಗದ ಶೈವವು ಪ್ರವರ ಅವಾಂತರ ಶೈವ ಆಗಿತ್ತು ಅಂತ ನಾವಿಲ್ಲಿ ಕನ್ಕ್ಲೂಷನ್ಗೆ ಬರಬೇಕಾಗ್ತದೆ. ಇನ್ನು ಐದನೇದು ಅಂತ್ಯಶೈವ. ಅಂತ್ಯ ಜಾತಿಯವರು ಅರ್ಥಾತ್ ಶೂದ್ರಾತಿ ಶೂದ್ರರು ಅಂತ್ಯಶೈವರು. ಈ ಭೇದದ ಶೈವ ಬೇರೆ ಆಗಮಗಳಲ್ಲಿ ಬಂದಿಲ್ಲ. ಹಾಗಾಗಿ ಶೂದ್ರಾತಿ ಶೂದ್ರರು ಅಂತ್ಯಶೈವರಾಗಿದ್ದರೆಂದು ಇಲ್ಲಿ ನಿರ್ಣಯ. ಇನ್ನ ಪೂರ್ವಶೈವ ನೋಡಿ, ಹೆಚ್ಚಿನ ವಿವರ ಕೈಬಿಟ್ಟು ಬಹಳ ಸ್ಥೂಲವಾಗಿ ನಾವು ಹೇಳುವುದಾದರೆ, ಖಾನೀನರು, ದೇವಲಕರು ಎಂದು ನಾಮಾಂಕಿತರಾಗಿದ್ದ ಶಿವದೇಗುಲಗಳ ಪೌರೋಹಿತ್ಯ ವೃತ್ತಿಯ ಬ್ರಾಹ್ಮಣರ ಒಂದು ಶೈವ ಪ್ರಭೇದವೇ ಪೂರ್ವಶೈವ ಅಂತ ಹೇಳ್ಬೋದು ನಾವು. ದೇವಲಕರು ಎಂದು ನಾಮಾಂಕಿತರಾಗಿದ್ದ ಶಿವದೇಗುಲಗಳ ಪೌರೋಹಿತ್ಯ ವೃತ್ತಿಯ ಬ್ರಾಹ್ಮಣರ ಒಂದು ಶೈವ ಪ್ರಭೇದವೇ ಪೂರ್ವಶೈವ. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಂದ್ರೆ, ಶಿವ ದೇವಾಲಯಗಳು, ವೇಶ್ಯಾವೃತ್ತಿ, ವಾಮಾಚಾರ, ಪೌರೋಹಿತ್ಯ ಇವೆಲ್ಲ ಪರಸ್ಪರ ಇಲ್ಲಿ ಸಂಬಂಧಿಸಿವೆ. ಸ್ವತಃ ಪಾರ್ವತಿಯ ಒಬ್ಬ ಕುಮಾರಿ ಅಂದ್ರೆ ನಿತ್ಯ ಸುಮಂಗಲಿಯಕೆ. ಇದು ಮೂಲತಃ ದ್ರಾವಿಡರ ತಾಂತ್ರಿಕಾಚಾರಕ್ಕೆ ಸಂಬಂಧಪಟ್ಟದ್ದು. ಇಂತಹ ಪದ್ಧತಿಯನ್ನು ಆರ್ಯರೂ ರೂಢಿಸಿಕೊಂಡಿದ್ದರು ಎನ್ನಲು ಈ ಪೂರ್ವಶೈವ ಒಂದು ಉತ್ತಮ ಉದಾಹರಣೆಯಾಗುತ್ತದೆ. ಲಜ್ಜಾಗೌರಿ ಗ್ರಂಥದಲ್ಲಿ ವಿವರಿಸಲ್ಪಟ್ಟ ದಿನಕರ ನಿಬಂಧದಲ್ಲಿನ ಮಾತಂಗಿ ಪಟ್ಟದ ವರ್ಣನೆಯಲ್ಲಿನ ಒಂದು ಸಂಗತಿ ಹೇಗಿದೆ ಅಂತ ಹೇಳಿದ್ರೆ, ನಾಥ ಸಂಪ್ರದಾಯದ ಕಥಂಡೀನಾಥ ಎಂಬುವನ ಶಿಷ್ಯ ಕೃಷ್ಣಂಭಟನು ಮಾಂತ್ರಿಕ. ಮಾತಾಪುರ ವಾಸಿಯಾಗಿದ್ದ ಈತನು ತಾನು ಹೆಚ್ಚಿನ ಮಾನ್ಯತೆ ಪಡೆಯಲೋಸುಗ ಅಲ್ಲಿನ ಮಾತಂಗಿಯನ್ನ ಪೂಜಿಸುತ್ತಿದ್ದ. ದೇವಿಯನ್ನ ಪ್ರಸನ್ನಗೊಳಿಸಲು ಇವನು ಒಬ್ಬ ಮಾತಂಗ ಕನ್ಯೆಯನ್ನು ಬಲಿ ನೀಡಿದ. ಪ್ರಸನ್ನಳಾದ ದೇವಿ ಬಲಿಯಾದ ಆ ಕನ್ಯೆಗೆ ಪುನರ್ಜನ್ಮ ನೀಡಿ ಅವಳನ್ನೇ ವಿವಾಹವಾಗುವಂತೆ ಕೃಷ್ಣಂಭಟನಿಗೆ ಆಜ್ಞಾಪಿಸುತ್ತಾಳೆ. ದೇವಿಯ ಆಜ್ಞಾನುಸಾರ ವಿವಾಹವಾದ ಅವನಿಗೆ ಅವಳ ಹೊಟ್ಟೆಯಲ್ಲಿ ದತ್ತೋ, ಢಗೋ, ಮೇಘೋ, ಗುಂಡೋ ಮತ್ತು ಚಾಂಗೋ ಎಂಬ 5 ಜನ ಪುತ್ರರು ಜನಿಸುತ್ತಾರೆ. ಇವರೆಲ್ಲ ತಾಂತ್ರಿಕರಾಗುತ್ತಾರೆ. ಇವರಲ್ಲಿ ಚಾಂಗೋ ಎಂಬಾತನು ಏಕವೀರ ದೇವಿಯಿಂದ ವಿಶಿಷ್ಟ ಸಿದ್ಧಿಯನ್ನು ಪಡೆದು ಪೈಠಣಕ್ಕೆ ಬಂದು ಅಲ್ಲಿ ಮಹಾನುಭಾವ ಆಚಾರ್ಯರನ್ನು ವಾದದಲ್ಲಿ ಸೋಲಿಸಿದನೆಂದು, ಉಳಿದ 4 ಪುತ್ರರು ಮಾತಂಗನಿಗೆ ಗುರುವಾದರೆಂದು ವಿವರವಿದೆ ಅಂತ ಹೇಳಿ ಇಲ್ಲಿ ಲಜ್ಜಾಗೌರಿ ಪುಟ ಸಂಖ್ಯೆ 68 ನೋಡಬಹುದು. ಚಿಂತಾಮಣಿ ಢೇರಿ ಅವರ ಕೃತಿ ಲಜ್ಜಾಗೌರಿ. ಇಲ್ಲಿ ಮಾತಂಗ ದೀಕ್ಷೆ ಹೊಂದಿದ ಸ್ತ್ರೀಯು ಕೆಳಜಾತಿಯ ಸೂಳೆ. ಆಗಮಿಕ ತಾಂತ್ರಿಕನು ವಾಮಾಚಾರಿಯೂ ಆಗಿದ್ದ ಕೃಷ್ಣಂಭಟನು ಡೋಂಬಿನಿ, ರಜಕನಿ, ಮಾತಂಗಿನಿ ಮುಂತಾದ ಕೆಳಜಾತಿಯ
ಹೆಂಗಸರನ್ನ ತನ್ನ ತಾಂತ್ರಿಕ ವಾಮಾಚಾರಗಳಿಗೆ ಉಪಯೋಗಿಸಿಕೊಳ್ಳುತ್ತಿದ್ದನು ಅಂತೇಳಿ ಅದೇ ಕೃತಿಯ ಪುಟ 84ರಲ್ಲಿ ಬರೆಯಲಾಗಿದೆ. ಇದೆಲ್ಲ ವಿವರವನ್ನ ಇಲ್ಲಿ ಉಲ್ಲೇಖಿಸಿದ ಉದ್ದೇಶ ಏನಂತ ಹೇಳಿದ್ರೆ, ಆರ್ಯ ಬ್ರಾಹ್ಮಣರು ದೇಶೀಯ ತಾಂತ್ರಿಕ ಪರಂಪರೆಯಲ್ಲಿ ಬೆರೆತಿದ್ದರು ಮತ್ತು ಇಂತಹವರಿಂದ ಅರ್ಥಪೂರ್ಣ ಆರ್ಯವೂ ಅಲ್ಲದ ಇತ್ತಪೂರ್ಣ ದ್ರಾವಿಡವೂ ಅಲ್ಲದ ಮಧ್ಯ ಸಂಪ್ರದಾಯಗಳು ಹುಟ್ಟಿದ್ದವು ಎಂಬುದಕ್ಕೆ ಇದು ಒಂದು ಉತ್ತಮವಾದ ನಿದರ್ಶನ. ಈ ನಿದರ್ಶನದ ಬೆಳಕಿನಲ್ಲಿ ಪೂರ್ವ ಶೈವದೊಳಗೆ ಹೂರಣ ಇನ್ನೂ ಹೆಚ್ಚು ಪರಿಸ್ಫುಟವಾಗಿ ಕಂಗೊಳಿಸುತ್ತದೆ ಅಲ್ಲವೇ? ಆದ್ದರಿಂದ ತಾಂತ್ರಿಕಾಚಾರದ ವಾಮಾಚಾರದ ಪುರೋಹಿತ ಬ್ರಾಹ್ಮಣರು ಪೂರ್ವ ಶೈವರಾಗಿದ್ದರೆಂದು ನಿರ್ಣಯ. ಇಲ್ಲಿ ಪಂಚಗೋತ್ರ ಶಬ್ದವು ಕೌಶಿಕಾದಿ ಪಂಚ ಶಿವಪುತ್ರರನ್ನು ಅದು ಸೂಚಿಸುತ್ತದೆ. ಈ ಗೋತ್ರ ಪುರುಷರ ಜನನ ವೃತ್ತಾಂತವು ಹೀಗೆಯೇ ಕಾನೀನ ಪರಂಪರೆಯದಾಗಿರಬಹುದೋ ಏನೋ ನೋಡಬೇಕಾಗಿದೆ ಅಂತ. ಇನ್ನ 7ನೆಯದು ಶುದ್ಧ ಶೈವ ಅಂತ. ಪಾರಮೇಶ್ವರ ಆಗಮ ಹೇಳ್ತತೆ, ತತ್ರ ತತ್ರ ವಿಭೇದೇನ ಜಾತಿ ಭೇದೇನ ಕೇನಚಿತ್ ವರ್ತಂತೆ ಲಿಂಗಿನೋ ದೇವಿ ಜಾತಿ ಕರ್ಮ ಸಮಾಶ್ರಿತ ಅಂತ ಈ ರೀತಿ ಶ್ಲೋಕ ಬರ್ತದೆ. ಶಿಖೆ, ಯಜ್ಞೋಪವೀತ, ಲಿಂಗ, ರುದ್ರಾಕ್ಷ, ಭಸ್ಮಧಾರಿಗಳು, ಗೃಹಸ್ಥರಾದ ಆರಾಧ್ಯ ಬ್ರಾಹ್ಮಣರೇ ಈ ಶುದ್ಧ ಶೈವರು. ಈಗ ಚಂದ್ರಜ್ಞಾನಾಗಮ ಏನ್ ಹೇಳ್ತತೆ ಅಂದ್ರೆ, ಇವರಿಗಿಂತ ಭಿನ್ನರಾದವರು ಶುದ್ಧ ಶೈವರು. ಭಸ್ಮ, ರುದ್ರಾಕ್ಷ ಧಾರಣೆ, ಪೌರಾಣಿಕ ದೀಕ್ಷೆ, ಶಿವಲಿಂಗ ಪೂಜೆಯಲ್ಲಿ ಶ್ರದ್ಧೆಯನ್ನು, ಶಿವಾಧಿಕ್ಯ ಭಾವನೆಯನ್ನು ಹೊಂದಿದವರು ಅಂತ ಹೇಳ್ತತೆ. ಸೂಕ್ಷ್ಮಾಗಮ ಏನ್ ಹೇಳ್ತತೆ ಅಂದ್ರೆ, ಶಿವನು ಶುದ್ಧ, ಅವನಿಂದಾದುದು ಶುದ್ಧ ಶೈವ. ಪೂಜಾ ಕಾಲದಲ್ಲಿ ಅನ್ಯ ದೇವತೆಗಳಿದ್ದಾಗ್ಯೂ ಅವುಗಳಿಗೆ ತೆರೆ ಎಳೆದು ಶಿವನೊಬ್ಬನನ್ನೇ ಪೂಜಿಸುವುದು, ಗುರುವಿತ್ತ ಲಿಂಗವನ್ನು ಕರಪೀಠದಲ್ಲಿಟ್ಟು ಪೂಜಿಸುವುದು, ಲಿಂಗ ನಷ್ಟವಾದರೆ ಅಘೋರ ಮಂತ್ರ ಜಪಿಸಿ ಅದನ್ನೇ ಅಥವಾ ಬೇರೆ ಲಿಂಗವನ್ನು ಪೂಜಿಸುವುದು, ಅಜಾಗರೂಕತೆಯಿಂದ ಲೋಪ ಉಂಟಾದಲ್ಲಿ ಮೂಲ ಪಂಚಾಕ್ಷರಿ ಮಂತ್ರವನ್ನು ಜಪಿಸುವುದು, ಇದೆಲ್ಲ ಶುದ್ಧ ಶೈವಾಚಾರ. ಇದು ಇಂದಿನ ವೀರಶೈವ ಗುರುವರ್ಗವನ್ನು ಒಳಗೊಂಡಂತೆಂದು ಊಹಿಸಬಹುದು ನಾವು. ಇಲ್ಲಿ ಚಂದ್ರಜ್ಞಾನಾಗಮದ ವಿವರಣೆಗಳು ಅಸ್ಪಷ್ಟವಾಗಿವೆ. ಆದರೆ ಪಾರಮೇಶ್ವರಾಗಮ ಮತ್ತು ಸೂಕ್ಷ್ಮಾಗಮ ಇವುಗಳ ವಿವರಣೆಗಳು ಸೂಚಿಸುವಂತೆ ಶುದ್ಧ ಶೈವವು ಖಂಡಿತವಾಗಿ ಇಂದಿನ ವೀರಶೈವ ಗುರು ಜಂಗಮ ವರ್ಗವು ಆಚರಿಸುವ ಶೈವ ಮತವಾಗಿದೆ. ಶಿಖೆ, ಯಜ್ಞೋಪವೀತ, ಇಷ್ಟಲಿಂಗ, ರುದ್ರಾಕ್ಷ, ಶಿವಾಧಿಕ್ಯ ಭಾವನೆ, ಮೂಲ ಪಂಚಾಕ್ಷರಿ ಮಂತ್ರ ಇವೇ ಮೊದಲಾದ ಅಂಶಗಳು ಇಲ್ಲಿ ನಿರ್ಣಯಕ್ಕೆ ಆಧಾರ. ಶುದ್ಧ ಶೈವವನ್ನ ಚಿದಾನಂದ ಮೂರ್ತಿಯವರು ಬ್ರಾಹ್ಮಣ ಅಂತ ಅವರು ಕರೆದಿದ್ದಾರೆ. ಇವರು ನೀಡುವ ವಿವರಗಳು ನಮ್ಮ ಮೇಲಿನ ವಿವರಗಳಿಗೆ ತಾಳೆ ಹೊಂದುವಾದರೂ ಚಿದಾನಂದ ಮೂರ್ತಿಯವರ ಪ್ರಕಾರ ಶುದ್ಧ ಶೈವರು ಇಷ್ಟ ಸ್ಥಾವರಗಳೆರಡನ್ನೂ ಪೂಜಿಸುವುದಲ್ಲದೆ ಶಿವಾಲಯದೊಳಗಿನ ವಿಷ್ಣು ಗಣಪಾದಿಗಳನ್ನು ಶಿವನ ಪರಿವಾರವೆಂದು ಪೂಜಿಸುತ್ತಾರೆಂದು ಅವರು ಹೇಳ್ತಾರೆ. ಅವರ ಕೃತಿ ವೀರಶೈವ ಧರ್ಮ ಭಾರತೀಯ ಸಂಸ್ಕೃತಿ ಅನ್ನುವಂಥ ಕೃತಿಯನ್ನು ತಾವು ನೋಡಬಹುದು. ಇಲ್ಲಿ ಶುದ್ಧ ಶೈವಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕೆಲವು ಶಾಸನಾಧಾರಗಳಿವೆ. ಇವೇನ ಸುಮ್ಮನೆ ಯಾವುದೋ ಕಲ್ಪನೆ ಅಂತ ಕೆಲವರು ತಿಳಿದು ಬಿಡಬಹುದು. ಹಾಗಲ್ಲ, ಯಾವ್ದಾವುದೋ ಇದು ಆಗಮಗಳಲ್ಲಿ ಯಾವ್ಯಾವರು ಇದನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅಂತ ನಮ್ಮಲ್ಲಿ ಕೆಲವು ಸಾರಾಸಗಟ್ಟು ರಿಜೆಕ್ಟ್ ಮಾಡಿಬಿಡೋದಂತ ಜನಗಳು ಬಹಳ ಜನ ಇದ್ದಾರೆ. ಅದರಿಂದ ನಾನು ಕೆಲವು ಶಾಸನವಾದ ಉದಾಹರಣೆಗಳನ್ನು ಇಲ್ಲಿ ಕೆಲವನ್ನ ನೀಡ್ತಾ ಇದ್ದೀನಿ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ತಳಲೂರಿನ ಕ್ರಿಸ್ತಶಕ 1191 ಶಾಸನದಲ್ಲಿ ಪೆರ್ಗಡೆ ಸಂಕಣ್ಣನನ್ನ ಶ್ರೀಮದಮೃತೇಶ್ವರ ದೇವರ ಶ್ರೀಪಾದಾರಾಧಕನುಂ ಗುರುಕುಳ ತಿಲಕನುಂ ಶುದ್ಧ ಶೈವ ಶಾಂತ ನಿಕಾಚಾರ್ಯ ನಿರ್ಮಳ ಶಿವಮಾಹೇಶ್ವರಾಗ್ರಗಣ್ಯ ಅಂತ ಬಣ್ಣಿಸಿದೆ. ಇದೇ ಊರಿನ ಕ್ರಿಸ್ತಶಕ 1157-58ನೇ ಶಾಸನದಲ್ಲಿ ಶಿವಗೃಹ ಮತ್ತು ಈಶ್ವರ ಪಂಡಿತ ಎಂದಿರಬಹುದಾದ ಒಬ್ಬ ಶೈವ ಸ್ಥಾನಾಚಾರ್ಯನ ಹೆಸರಿದೆ. ಎಫಿಗ್ರಾಫಿಯ ಕರ್ನಾಟಕ 10 ಪುಟ 223 ಅಂದ್ರೆ ಸಂಪುಟ 10. ಇನ್ನ ಕ್ರಿಸ್ತಶಕ 1446 ವಿಜಯನಗರ ವೀರಪ್ರತಾಪರಾಯನ ಕಾಲದ ಪುರ ಎಂಬ ಊರಿನ ಶಾಸನವು ಮುದಗಲ್ಲ ವೇಂಟೆಯೊಳಗೆ ಶ್ರೀ ಸೋಮನಾಥ ದೇವರಿಗೆ ದಾನ ಮಾಡಿದ್ದನ್ನು ಹೇಳುತ್ತಾ ಶ್ರೀ ಸಜ್ಜನ ಶುದ್ಧ ಶಿವಾಚಾರ ಸಂಪನ್ನ ಸೋವದೇವ ಅಯ್ಯನನ್ನು ಉಲ್ಲೇಖಿಸುತ್ತದೆ. ಬಹುಶಃ ಇವನು ಶೈವ ಗುರುವಿದ್ದಾನು. ಸಜ್ಜನ ಎಂಬುದು ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರ ಒಂದು ಉಪಜಾತಿ, ಗಾಣಿಗರಿಗೆ ಕರೀತಾರೆ. ಆದ್ರೆ ಅದು ಆ ಅರ್ಥದಲ್ಲಿ ಇಲ್ಲಿ ಇರಲಿಕ್ಕಿಲ್ಲ. ಸೋಮದೇವನ ಅಂತಹ ಒಂದು ಉಪಜಾತಿಗೆ ಸೇರಿದವನೇನೋ ಅಂತ ಒಂದು ಅನುಮಾನ ಬಂದ್ಬಿಡ್ತದೆ ಅದು. ಇನ್ನು ಕೊಪ್ಪಳ ಜಿಲ್ಲೆ ಶಾಸನ ತಾವು ನೋಡಬಹುದು. ಇನ್ನು ಧರ್ಮವರಂ ತಾಲೂಕು ಕನಗಾನಿಪಳ್ಳಿ ಕ್ರಿಸ್ತಶಕ 1550 ಶಾಸನದಲ್ಲಿ ಆನೆಗೊಂದಿಯ ಶುದ್ಧ ಶಿವಾಚಾರ ಸಂಪನ್ನರಾದ ಕಾಡವೀರನೆಂಬ ಲಿಂಗಧರನು
ಕನಗೊಂಡನಹಳ್ಳಿಯ ಗ್ರಾಮದ ಲಿಂಗಧಾರಿಗಳು ಕೊಡುತ್ತಿದ್ದಂತಹ ಲಿಂಗದೆರಿಗೆಯನ್ನು ವೀರೇಶ್ವರ ದೇವರ ದೀಪಾರಾಧನೆಗೆ ಬಿಟ್ಟು ಕೊಟ್ಟೆನೆಂದು ಅಲ್ಲಿ ಹೇಳಿದೆ. ಇಲ್ಲಿ ಶುದ್ಧ ಶೈವಕ್ಕೆ ಕಾಡವೀರ ಅನ್ನೋನೇ ಸಾಕ್ಷಿ. ಆಂಧ್ರದ ಕನ್ನಡ ಶಾಸನ ಸಂಪುಟ 1 ನೋಡಬಹುದು. ಕ್ರಿಸ್ತಶಕ 14ನೇ ಶಾಸನ 1ರಲ್ಲಿ ಆನೆಗೊಂದಿ ತ್ರಿಯಂಬಕ ಶ್ರೀ ಮತ್ತು ತಿಪ್ಪಣ್ಣ ಒಡೆಯರ ಅರಮನೆ ಎಂಬ ಉಲ್ಲೇಖವಿದೆ. ಈತನು ನಿಸ್ಸಂದೇಹವಾಗಿ ಒಬ್ಬ ಶೈವಗುರು. ಶೈವಗುರು ವರ್ಗ ಮಾಂಡಳಿಕರು ಆಡಳಿತಗಾರರು ಆಗಿದ್ದರೆನ್ನಲು 10-13ನೇ ಶತಮಾನದ ಅನೇಕ ನಿದರ್ಶನಗಳು ನಮಗೆ ಸಿಗ್ತವೆ. ಅಂತಹವರು ವಿಜಯನಗರ ಅರಸರ ಕಾಲಕ್ಕೆ ಬಹುದೊಡ್ಡ ಶ್ರೀಮಂತರು ಕೂಡ ಅವರು ಆಗಿರಬಹುದು. ಆಮೇಲೆ ಬ್ರಹ್ಮ ಸಮುದ್ರದ ಕ್ರಿಸ್ತಶಕ 1169 ಮತ್ತು ಬೆಳವಾಲದ ಕ್ರಿಸ್ತಶಕ 1171ರ ಶಾಸನಗಳಲ್ಲಿ ಕದಂಬ ವೃಕ್ಷಾನ್ವಯದ ತ್ರಿಲೋಚನಾಚಾರ್ಯನ ವರ್ಣನೆಯಲ್ಲಿ ಶುದ್ಧ ಶೈವ ಕಾಲೋತ್ತರೂರ್ಧ್ವ ಶ್ರೌತ್ರೀಯದೊಳಗಿ ಶಂಖಮಠ ಪರಮಗುಹ ಇಂದ್ರವನಿ ಕದಂಬ ವೃಕ್ಷಾನ್ವಯರು ಮಪ್ಪ ಶ್ರೀಮತ್ ತ್ರಿಲೋಚನಾಚಾರ್ಯರ್ಗೆ ನಾಕೇಶ್ವರ ದೇವರ ಸ್ಥಾನವಂ ಶ್ರೀಕರಣದ ಹೆಗ್ಗಡೆ ನಾಕಿಮಯ್ಯಂ ಕಾಲಂ ಖರ್ಚಿ ಧಾರಾಪೂರ್ವಕಂ ಮಾಡಿ ಕೊಟ್ಟರಿದೆಂದು ನೈಷ್ಟಿಕ ಸ್ಥಾನಂ ಅಂತ ಅಲ್ಲಿ ಬರೆದಿದೆ. ಎಪಿಗ್ರಾಫಿಯ ಸಂಪುಟ 12 ಪುಟ 156. ಇನ್ನ ಶುದ್ಧ ಶೈವ ಕಾಲಾನಂತರದಲ್ಲಿ ಊರ್ಧ್ವಗೊಂಡ ಶ್ರೌತ್ರೀಯ ಸಂಪ್ರದಾಯದೊಳಗಿನ ಶಂಖಮಠ ಎಂಬರ್ಥ ಇಲ್ಲಿರುವುದರಿಂದ ಈ ಶಾಸನದ ಕಾಲ ಕ್ರಿಸ್ತಶಕ 1171ರ ಕಾಲಕ್ಕೆ ಈ ಶುದ್ಧ ಶೈವದ ಕಾಲಾವಧಿ ಮುಗಿದು ಹೋಗಿತ್ತೆಂದು ನಾವು ತಿಳಿಯಬೇಕಾಗುತ್ತದೆ. ಆದರೆ ಮೇಲಿನ ಶಾಸನಗಳು 15ನೇ ಶತಮಾನದವುಗಳು ಆಗಿರುವುದರಿಂದ ಈ ಮಾತಿನಲ್ಲಿ ವಿಶ್ವಾಸ ಮೂಡುವುದಿಲ್ಲ. ಆದ್ದರಿಂದ ಕಾಲದ ಪ್ರಶ್ನೆ ಏನೇ ಇರಲಿ, ಶುದ್ಧ ಶೈವ ಸಂಪ್ರದಾಯವು ಶೈವೇತಿಹಾಸದ ಕಾಲಘಟ್ಟದಲ್ಲಿ ಒಮ್ಮೆ ಇತ್ತೆಂಬುದು ಬಹಳ ಸ್ಪಷ್ಟ. ಹಾಗೆಯೇ ಇದರ ನಂತರ ಬಂದ ಶ್ರೌತ್ರೀಯ ಸಂಪ್ರದಾಯವು ಯಾವ ಶೈವದ್ದು, ಅದು 12ನೇ ಶತಮಾನಕ್ಕೆ ಸೇರಿದ್ದಾಗಿರುವುದರಿಂದ ಬಹುಶಃ ಲಾಕೊಳವಿರಬಹುದೇ. ಚಂದ್ರಜ್ಞಾನಾಗಮದಲ್ಲಿ ವೀರಶೈವವನ್ನು ವಿವರಿಸಿರುವಲ್ಲಿ ವೀರಶೈವದಲ್ಲಿ ವರ್ಣಾಶ್ರಮ ಧರ್ಮಾಧಾರಿತ ಆಚರಣೆಯುಳ್ಳ ಶ್ರೌತ ವರ್ಗದ ಮಾತು ಬರುತ್ತದೆ. ಜಿನಬ್ರಾಹ್ಮಣ ಮೂಲದ ಲಾಕೊಳರೇ ವೀರಶೈವದಲ್ಲಿ ವರ್ಣಾಶ್ರಮಿಗಳಾಗಿದ್ದಿರಲು ಸಾಧ್ಯ ಅನ್ನುವಂಥ ಒಂದು ಕಲ್ಪನೆ ನಮಗೆ ಬರ್ತದೆ. ಆದ್ದರಿಂದ ಬೆಳವಾಲದ ಶಂಖಮಠವು ಲಾಕೊಳ ಸಂಪ್ರದಾಯದವರ ಕದಂಬ ರಾಜ ಮನೆತನದವರ ಕುಲ ಸಂಬಂಧವಾದ ಮಠ ಎಂದು ನಾವು ಇಲ್ಲಿ ಅರ್ಥೈಸಬಹುದಾಗಿದೆ ಅಂತ. ಈಗಿಷ್ಟು ನಾನು ಈ ಶುದ್ಧ ಶೈವಕ್ಕೆ ಸಂಬಂಧಪಟ್ಟು ಕೊಟ್ಟಂತ ಒಂದು ಶಾಸನ ವಿವರಣೆ. ಬೇಕಾದಷ್ಟು ಸಿಗ್ತವೆ, ಇನ್ನು ಹುಡುಕಿದ್ರೆ. ಆಗಿನ ಕಾಲಕ್ಕೆ ನಾನು ಈ ಗ್ರಂಥ ರಚಿಸುವಾಗ ಸಿಕ್ಕಷ್ಟು ಉದಾಹರಣೆಗಳನ್ನು ಇಲ್ಲಿ ಹಾಕಿದ್ದೇನೆ. ಇನ್ನು 8ನೇದು ಮಿಶ್ರ ಶೈವ. ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ಈ 3 ವರ್ಣಗಳಿಂದ ಬಂದವರು ಮಿಶ್ರ ಶೈವರು ಎಂದು ಹೇಳಿದರು. ಅದು ಶೂದ್ರ ವರ್ಗದ್ದೇ ಎಂಬ ಪಾರಮೇಶ್ವರಾಗಮದ ವಿವರಣೆಯನ್ನು ನಾವಾಗಲೇ ದಾಖಲಿಸಿದ್ದೇವೆ. ಇದೇ ಅಧ್ಯಾಯ ವಿಷಯ ಸಂಖ್ಯೆ 2 ಅನುಶೈವ ನೋಡಿ. ಚಂದ್ರಜ್ಞಾನಾಗಮದ ಪ್ರಕಾರ ಮಿಶ್ರ ಶೈವರೆಂದರೆ ಆದಿತ್ಯ, ಅಂಬಿಕೆ, ವಿಷ್ಣು, ಗಣಪತಿ, ಶಿವ ಈ 5 ದೇವತೆಗಳನ್ನು ಒಂದೇ ಪೀಠದಲ್ಲಿ ಸ್ಥಾಪಿಸಿ ಮಿಶ್ರ ಪೂಜೆಗೈಯುವವರು. ಶಿವಾಧಿಕ್ಯ ಭಾವನೆ ಇಲ್ಲದೆ ಶಿವದೀಕ್ಷೆ ಇಲ್ಲದ ಭಸ್ಮ ರುದ್ರಾಕ್ಷಗಳನ್ನು ಧರಿಸುವುದರಿಂದ ಬಾಹ್ಯದಲ್ಲಿ ಶೈವತ್ವ ಪ್ರಕಟಿಸುವ ಇವರು ಆಂತರ್ಯದಲ್ಲಿ ಶಾಕ್ತರು, ಸಭೆಯ ಮಧ್ಯದಲ್ಲಿ ವೈಷ್ಣವರು. ಸೂಕ್ಷ್ಮಾಗಮದ ಪ್ರಕಾರ ಶಿವನ ಬಗ್ಗೆ ವಿಶೇಷ ಭಾವನೆ ಇಟ್ಟುಕೊಂಡಾಗ್ಯೂ ಅನ್ಯ ದೇವತೆಗಳನ್ನು ಪೂಜಿಸುವಾತನು ಮಿಶ್ರ ಶೈವಿ. ಇವನು ಯಾರು, ಯಾವ ಜಾತಿಯವನು ಅಂತ ನಮಗೆ ತಿಳಿಯದು. ಇಲ್ಲಿಯ ಒಂದು ಸಮಸ್ಯೆ ಏನೆಂದರೆ, ಚಂದ್ರಜ್ಞಾನಾಗಮ ಹೆಸರಿಸುವ ಆದಿತ್ಯ, ವಿಷ್ಣು ಶೂದ್ರ ವರ್ಗದ ದೇವತೆಗಳಲ್ಲ, ಅವು ಕ್ಷತ್ರಿಯರ ದೇವತೆಗಳೆನ್ನಲು ಅಡ್ಡಿಯಿಲ್ಲ. ಕಾರಣ ಆರ್ಯರಲ್ಲಿ ಆದಿತ್ಯ, ವಿಷ್ಣು ಸಂಪೂಜ್ಯ ದೇವತೆಗಳೇ. ಶೂದ್ರರು ಬಹುಶಃ ಈ ದೇವತೆಗಳ ಪೂಜಕರಾಗಿರಲು ಸಾಧ್ಯವಿಲ್ಲ. ದ್ರಾವಿಡ ಪರಂಪರೆಯ ಶೂದ್ರರಲ್ಲಿ ಶಕ್ತಿ ಪೂಜೆಯೇ ಹೆಚ್ಚು. ಈ 2 ವರ್ಣಗಳಲ್ಲೂ ಮಿಶ್ರಾಚರಣೆ ಇದ್ದಿರುವುದು ಊಹೆಯ ಮಾತೇನಲ್ಲ. ಹಾಗಾಗಿ ಮಿಶ್ರ ಶೈವ ಯಾವ ಜಾತಿ ವರ್ಣದ್ದೆಂದು ಊಹಿಸುವುದು ಕಷ್ಟಕರ. ಒಂದೊಂದು ಆಗಮದ ಸೂಚನೆಗಳು ಒಂದೊಂದು ನಿರ್ಣಯವನ್ನು ಮೂಡಿಸುವುದನ್ನು ಮೇಲೆ ಅಲ್ಲಲ್ಲಿಯೇ ಹೇಳಿದ್ದೇನೆ. ಚಿದಾನಂದ ಮೂರ್ತಿ ಈ ಬಗ್ಗೆ ನಮಗೆ ನೆರವಾಗಲಾರರು. ಆದ್ರಿಂದ ಇಲ್ಲಿ ಈ ಮಿಶ್ರ ಶೈವದ ಬಗ್ಗೆ ನಮ್ಮ ಕನ್ಕ್ಲೂಷನ್ ಕರೆಕ್ಟ್ ಆಗಿ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ. ಇನ್ನು ಸಾಮಾನ್ಯ 9ನೇದು ಸಾಮಾನ್ಯ ಶೈವ ಅಂತ. ಚಂದ್ರಜ್ಞಾನಾಗಮ ಅನ್ನುವಂತೆ ಶಾಕ್ತರು, ಮಿಶ್ರ ಶೈವ ಮತ್ತು ಈ ಎಲ್ಲ 5 ಮತಸ್ಥರು ಷಡಧ್ವ ಶೋಧನಾ ಪ್ರಕ್ರಿಯೆಯಿಂದ ಮತ್ತು ಗಾಯತ್ರಿ ಮಂತ್ರದ ಸ್ವೀಕಾರದಿಂದ ಸಾಮಾನ್ಯ ಶೈವರು ವಿಭೂತಿ ಧರಿಸಿ ಸಹಜವಾಗಿ ಒಡಮೂಡಿದ ಲಿಂಗವನ್ನು, ಮಾನವ ಸ್ಥಾಪಿತ ಲಿಂಗವನ್ನು ದರ್ಶಿಸಿ
ನಮಸ್ಕರಿಸುವಾತನು ಸಾಮಾನ್ಯ ಶೈವ ಎನ್ನುತ್ತಾರೆ ಚಿದಾನಂದ ಮೂರ್ತಿ. ಆದ್ರೂ ಕೂಡ ಅವರ ವಿಚಾರಗಳು ಇಲ್ಲಿ ಅಸ್ಪಷ್ಟವಾಗಿವೆ. ಯಾಕಂದ್ರೆ 5 ಮತಸ್ಥರಂದ್ರೆ ಯಾರು ಅಂತ ನಮ್ಮ ಪ್ರಶ್ನೆ ಬರ್ತೈತಿ. ಹಿಂಗೆಲ್ಲ ಕೆಲವು ಕ್ವಶನ್ ಬರ್ತಾವಲ್ಲಿ. ತತ್ಸಂಬಂಧಿತ ಆಗಮೋಕ್ತ ವಿವರಣೆಗಳಲ್ಲಿ ಜಾತಿ ವರ್ಣ ಸೂಚನೆ ಸ್ಪಷ್ಟವಿಲ್ಲವಾದರೂ ಇದು ಮೇಲು ಜಾತಿಯೂ ಅಲ್ಲದ ಅತಿ ಕೆಳಜಾತಿಯೂ ಅಲ್ಲದ ಮಧ್ಯಮ ಸ್ತರದ ಜನವರ್ಗದ ಶೈವ ಅಂತ ನಾವು ಕರಿಬಹುದು. ಯಾವುದನ್ನ? ಇದು ಸಾಮಾನ್ಯ ಶೈವವನ್ನು. ಈ ನಮ್ಮ ನಿರ್ಣಯಕ್ಕೆ ಸೂಕ್ಷ್ಮಾಗಮವೇ ನಮಗೆ ಆಧಾರ. ಆ ಪ್ರಕಾರ ನಿರ್ದಿಷ್ಟ ದೀಕ್ಷೆ, ಗುರುವಿಂದ ಪಡೆದ ಇಷ್ಟಲಿಂಗ ಇವೆಲ್ಲ ಅಲ್ಲದೆ ಸ್ವ ಇಚ್ಛೆಯಿಂದ ಗುಡಿಯೊಳಗಿನ ಮರದಡಿಯ, ಬೆಟ್ಟದ ಮೇಲಣ ಹೀಗೆ ಎಲ್ಲಂದರಲ್ಲಿ ಲಿಂಗ ಕಂಡಲ್ಲಿ ನಮಿಸಿ ಭಕ್ತಿ ಆಚರಿಸುವವರು ಸಾಮಾನ್ಯ ಶೈವರು. ಇಂದಿನ ವೀರಶೈವ ಮತದ ಭಕ್ತ ವರ್ಗದ ಮೂಲವಿರುವುದು ಇಲ್ಲಿ ಅಂತ ನನಗನ್ನಿಸ್ತೈತಿ. ಅವರೆಲ್ಲರನ್ನು ಶರಣರ ಕಾಲದಲ್ಲಿ ಇಷ್ಟಲಿಂಗ ದೀಕ್ಷೆಯ ಮೂಲಕ ಆಗಿಸಿರಬಹುದು ಅನ್ನುವಂತ ಒಂದು ಕಲ್ಪನೆ ನನಗೆ ಬರ್ತದೆ. ಇವರೇ ಸಾಮಾನ್ಯ ಶೈವರು ಅಂತ ಹೇಳ್ಬಿಟ್ಟು. ಇನ್ನು 10ನೇದು ವೀರಶೈವ. ವೀರಶೈವವನ್ನ ವಿವರಿಸಿ ವ್ಯಾಖ್ಯಾನಿಸುವಲ್ಲಿ ಆಗಮಗಳಲ್ಲಿ ಏಕಾಭಿಪ್ರಾಯವಿಲ್ಲ. ಇದು ಮೊದಲನೇ ವಿಚಾರವನ್ನು ನಾವು ಸ್ಪಷ್ಟಪಡಿಸಬೇಕು. ಆದಿಶೈವ ಮೊದಲನೇ ಮೆಟ್ಟಿಲಾದರೆ ವೀರಶೈವವು ಕೊನೆಯ ಮೆಟ್ಟಿಲು, ಸಾಧಕನು ತಲುಪುವ ಕೊನೆಯ ಶೃಂಗವಿದು ಎಂದೊಂದು ಕಡೆ ಹೇಳುವ ಪಾರಮೇಶ್ವರ ಆಗಮವೇ, ಇನ್ನೊಂದು ಕಡೆ ವೀರಶೈವವು ಜ್ಞಾನಶೈವ ಮತ್ತು ಯೋಗ ಶೈವಗಳೆರಡರ ಸಮ್ಮಿಶ್ರಣವಾದ ಮತ, ಜ್ಞಾನಯೋಗದ ಅವಧೂತರ ಶೈವವೇ ವೀರಶೈವ ಎಂದು ವಿವರಿಸುತ್ತದೆ. ಆದರೆ ಚಂದ್ರಜ್ಞಾನಾಗಮ ಹೇಳುವಂತೆ ವೀರಶೈವದಲ್ಲಿ ವರ್ಣಾಶ್ರಮ ಧರ್ಮಾಧಾರಿತ ಆಚರಣೆಯುಳ್ಳ ಶ್ರೌತ ಮತ್ತು ಆ ಬಗೆಯ ಆಚರಣೆ ಇಲ್ಲದ ಸ್ವತಂತ್ರ ಎಂದು 2 ವಿಧಗಳಿವೆ. ಈ ಆಗಮದ ಉತ್ತರ ಭಾಗದಲ್ಲಿ ಹೇಳಿದ ಪ್ರಕಾರ ದೀಕ್ಷೆ ಹೊಂದುವ ವಿಚಾರದಲ್ಲಿ ವೀರಶೈವವು ಆದಿಶೈವವನ್ನು ಹೋಲಿದರೂ ಲಿಂಗ ನಷ್ಟವಾದರೆ ಪ್ರಾಣತ್ಯಾಗ ಮಾಡುವುದು, ಅದಕ್ಕೆ ವೀರವ್ರತ ಅಂತ, ಪ್ರಾಣತ್ಯಾಗ ಮಾಡುವುದು ವೀರಶೈವದ ವೈಶಿಷ್ಟ್ಯ ಎನ್ನುವುದು. ಆದರೆ ಈ ವೀರವ್ರತ ವೀರಶೈವ ಗುರುವರ್ಗಕ್ಕಷ್ಟೇ ಸೀಮಿತವಾದುದು ಅಂತ ನನಗನ್ನಿಸ್ತದೆ. ಇನ್ನು ಸೂಕ್ಷ್ಮಾಗಮದ ವಿಚಾರ ಬೇರೆ. ರಾಗದ್ವೇಷಾದಿ ದೋಷಗಳಿಲ್ಲದೆ ಆತ್ಮತತ್ವ ವಿಚಾರವುಳ್ಳ ಸಂಶಯ ಅನಿಶ್ಚಯಗಳಿಲ್ಲದೆ ಇರುವುದು ವೀರಶೈವ. ಇಲ್ಲಿ ವ್ಯಕ್ತವಾಗುವಂತೆ ವೀರಶೈವವು ನಿವೃತ್ತಿ ಮಾರ್ಗಗಳನ್ನು ಸೂಚಿಸುತ್ತದೆ ಎಂದು ಭಾವಿಸಬಹುದು. ಆದರೆ ಇದರಲ್ಲಿ ಸಾಮಾನ್ಯ, ವಿಶೇಷ, ನಿರಾಭಾರ ಎಂದು ಮತ್ತೆ 3 ವಿಧ ಕಲ್ಪಿಸಿರುವುದರಿಂದ ಹಾಗೆಂದು ತಿಳಿಯುವುದು ಅಸಮಂಜಸ. ಯಾರೋ ಸಾಮಾನ್ಯ ವೀರಶೈವರು? ನಿರ್ದಿಷ್ಟ ಗೋತ್ರವಿಲ್ಲದವರು, ಗೃಹಸ್ಥರು, ಇಷ್ಟಲಿಂಗ ಆರಾಧಕರು, ಲಿಂಗಕಂಠಧಾರಕರು, ಜಂಗಮಾರ್ಚನೆ ಅಂದ್ರೆ ವೀರಮಾಹೇಶ್ವರ, ಜಂಗಮಾರ್ಚನೆ, ಜಂಗಮ ಸೇವಾ ನಿರತರು, ಇವರು ಸಾಮಾನ್ಯ ವೀರಶೈವರು. ಖಂಡಿತ ಇವರು ಇಂದಿನ ವೀರಶೈವ ಸಮಾಜದ ಭಕ್ತವರ್ಗವನ್ನ ಸಂರಚಿಸುವರು ಅಂತ ಒಂದು ಭಾವನೆ ಬರ್ತದೆ. ಮೇಲೆ ವಿವರಿಸಲ್ಪಟ್ಟ ಶೈವದ ಚತುರ್ಭೇದದ ಮೊದಲ ಭೇದವಾದ ಸಾಮಾನ್ಯ ಶೈವಕ್ಕೂ ಈ ಸಾಮಾನ್ಯ ವೀರಶೈವಕ್ಕೂ ಇರುವ ಒಂದೇ ಒಂದು ವ್ಯತ್ಯಾಸವೆಂದರೆ ಸಾಮಾನ್ಯ ವೀರಶೈವರು ದೀಕ್ಷಿತರು, ಇಷ್ಟಲಿಂಗಾರಾಧಕರು ಆಗಿದ್ದಲ್ಲಿ ಆ ಸಾಮಾನ್ಯ ಶೈವರು ದೀಕ್ಷಿತರಲ್ಲದವರು, ಬಹುಶಃ ಸ್ಥಾವರ ಲಿಂಗಾರಾಧಕರು ಆಗಿದ್ದಾರೆ. ಆದ್ದರಿಂದ ಸಾಮಾನ್ಯ ಶೈವನು ಅಲಿಂಗಿ ಶೂದ್ರನಿದ್ದಾನು. ನನ್ನ ಪ್ರಕಾರ ಅಲಿಂಗಿ ಅಂದ್ರೆ ಲಿಂಗ ಧರಿಸಿಕೊಳ್ಳದೆ, ಯಾಕಂದ್ರೆ ಅವನಿಗೆ ದೀಕ್ಷೆ ಇಲ್ಲ, ಆದ್ರೆ ಅವನು ಶಿವಪೂಜಕ, ಲಿಂಗ ಪೂಜಕ. ಹೀಗೆ ಸಾಮಾನ್ಯ ವೀರಶೈವನು ಲಿಂಗಿ ಶೂದ್ರನಿರಬೇಕು. ನೋಡಿ ವ್ಯತ್ಯಾಸ ಇದು. ಸಾಮಾನ್ಯ ವೀರಶೈವ ಅಂದ್ರೆ ಅವನು ಲಿಂಗಿ ಶೂದ್ರ ಅಂದ್ರೆ ಲಿಂಗ ದೀಕ್ಷೆ ಅವನು ಪಡ್ಕೊಂಡಿದ್ದಾನೆ, ಲಿಂಗ ದೀಕ್ಷೆ ಪಡ್ಕೊಂಡು ಲಿಂಗವಂತನಾದವನು ಇವನು ಸಾಮಾನ್ಯ ವೀರಶೈವ. ಆದ್ರೆ ಅವನು ಏನಿದಾನಲ್ಲ ಸಾಮಾನ್ಯ ಶೈವ ಅನಿಸ್ಕೊಂಡವನು ಅಲಿಂಗಿ ಶೂದ್ರ. ಅಂದ್ರೆ ಅವನಿಗೆ ಲಿಂಗ ದೀಕ್ಷೆ ಇಲ್ಲ, ಆದ್ರೆ ಅವನು ಸ್ಥಾವರ ಲಿಂಗ ಎಲ್ಲಂದರಲ್ಲಿ ಕಂಡಲ್ಲಿ ಪೂಜೆ ಮಾಡ್ಕೊಂತ ಇರ್ತಕ್ಕಂಥವನು ಅಂತ. ತನುಮನಾದಿಗಳನ್ನು ಜಂಗಮಕ್ಕೆ ಅರ್ಪಿಸುವುದು, ಪ್ರತಿದಿನ ಕನಿಷ್ಠ ಒಬ್ಬಿಬ್ಬರು ಮಹೇಶ್ವರರಿಗೆ ಭೋಜನ ಮಾಡಿಸುವುದು, ಜಂಗಮರ ಸೇವೆಯ ನಂತರ ಶೇಷ ಪ್ರಸಾದವನ್ನು ಅಂದ್ರೆ ಜಂಗಮರ ಅವರು ಸೇವಿಸಿದ ನಂತರ ಶೇಷ ಪ್ರಸಾದವನ್ನು ಸ್ವೀಕರಿಸುವುದು. ಇದೇ ಪ್ರಸಾದ ಅಂದ್ರೆ ಜಂಗಮ ಸೇವಿಸಿ ಬಿಟ್ಟಂತ ಅದು ಎಂಜಲ್ ಅಂತ ಅನಿಸ್ಕೊಳ್ತದೆ. ಅದನ್ನ ಸ್ವೀಕರಿಸುವುದು, ಶಿವ ಕಾರ್ಯಗಳಿಗೆ ವಿರುದ್ಧವಾದ ಯಾರೇ ಆಗಲಿ ಅವರನ್ನು ತೊರೆಯುವುದು, ಇವೆಲ್ಲ ವಿಶೇಷ ವೀರಶೈವಾಚಾರಗಳು. ಆದ್ದರಿಂದ ವಿಶೇಷ ವೀರಶೈವವು ಇಂದಿನ ಗುರು ಜಂಗಮ ಪರಂಪರೆಯನ್ನ ಸೂಚಿಸುತ್ತದೆ ಎಂದು ಊಹಿಸುವುದು ತಪ್ಪಾಗುತ್ತದೆ. ಕಾರಣ ಜಂಗಮ ಭಕ್ತಿ ಮತ್ತು ಶೇಷ ಪ್ರಸಾದ ಸ್ವೀಕಾರ ಇವೆರಡೂ ಭಕ್ತವರ್ಗಕ್ಕೆ ವಿಧಿಸಲ್ಪಟ್ಟ ನಿಯಮಗಳು. ಆದರೆ
ಲಿಂಗ ನಷ್ಟವಾದಾಗ ಪ್ರಾಣತ್ಯಾಗ ಮಾಡುವ ವೀರಾಚಾರವು ವೀರಶೈವ ಗುರುಜಂಗಮರಿಗೆ ಮಾತ್ರ ಸೇರಿದ್ದು ಎಂದು ಕೆಲವು ಕಡೆ ಸೂಚನೆಗಳಿರುವುದು ಮೇಲಿನ ತೀರ್ಮಾನದ ಬಗ್ಗೆ ನಮಗೆ ಸಂದೇಹವನ್ನ ಹುಟ್ಟಿಸುತ್ತದೆ. ಲಿಂಗ ಕಳೆದರೆ ಪುನರ್ದೀಕ್ಷಾ ಪದ್ಧತಿಯ ಸವಲತ್ತು ಶುದ್ಧ ಶೈವನಿಗುಂಟು. ಆದರೆ ವಿಶೇಷ ವೀರಶೈವನು ಕಳೆದ ಲಿಂಗ ಸಿಗದೆ ಹೋದಾಗ ಪ್ರಾಣವನ್ನೇ ತ್ಯಜಿಸಬೇಕು. ಲಿಂಗ ಕಳೆದಾಗ ಪ್ರಾಣತ್ಯಾಗ ಮಾಡುವುದನ್ನು ಪಾರಮೇಶ್ವರಾಗಮವು ನಿರಾಭಾರ ತುರ್ಯ ವೀರಶೈವರಿಗೆ ವಿಧಿಸಿದೆ. ಈ ನಿರಾಭಾರ ಪರಂಪರೆ ಅತಿ ಪ್ರಾಚೀನದಲ್ಲಿ ರಾತ್ಯರಲ್ಲಿಯೇ ಹುಟ್ಟಿಕೊಂಡಿರಬೇಕು. ಅದು ಜೈನ, ಬೌದ್ಧ, ಶೈವ ಇವರೆಲ್ಲರಲ್ಲಿ ಕಾಣುತ್ತದೆ. ಅದು ಶೈವದಲ್ಲಿ ಲಾಕುಳ, ಪಾಶುಪತ, ಕಾಳಾಮುಖರ ಪಾಲಾಗಿದೆ. ಇವರು ವೀರಶೈವ ಗುರು ಜಂಗಮರು. ಆದ್ದರಿಂದ ವಿಶೇಷ ವೀರಶೈವವು ಗುರುಜಂಗಮ ವರ್ಗದ್ದೆಂದು ಇಲ್ಲಿ ನಿರ್ಣಯಕ್ಕೆ ಬರುವಂತೆ ಒತ್ತಾಯ ಉಂಟಾಗುತ್ತದೆ. ಆದರೆ ಕಾಳಾಮುಖರೆಲ್ಲರೂ ನಿರಾಭಾರಿಗಳಲ್ಲ. ನಿರಾಭಾರಿಗಳೆಂದರೆ ವಿರಕ್ತರು, ಸಂಸಾರ ದೂರರು. ಇದು ನಿಜವಾದ ಜಂಗಮ ವರ್ಗ. ಗುರು ಸಂಸಾರಿ, ಗುರು ಮತ್ತು ಜಂಗಮ ಒಂದೇ ಅಲ್ಲ. ಆದ್ದರಿಂದ ಆಗಮದ ಮಾತನ್ನು ಅವಲಂಬಿಸಿ ನಾವು ತೀರ್ಮಾನಕ್ಕೆ ಬಂದರೆ ಲಿಂಗ ನಷ್ಟಕ್ಕಾಗಿ ಪ್ರಾಣತ್ಯಾಗ ಮಾಡುವವರಾದ ತುರ್ಯ ವೀರಶೈವರೇ ವಿಶೇಷ ವೀರಶೈವರು ಎನ್ನಬೇಕಾಗುತ್ತದೆ. ಈಗಲೂ ಮತ್ತೆ ಸಂದೇಹ ಇದ್ದೇ ಇದೆ. ನಿರಾಭಾರ ವೀರಶೈವನೆಂದರೆ ಕರ್ಮಭಾರವಿಲ್ಲದವನು. ಜಡೆ ಅಥವಾ ಬೋಳು ತಲೆ ಅಥವಾ ಶಿಖೆ, ಕಾವಿ ಧರಿಸುವುದು, ಭಿಕ್ಷಾನ್ನದ ಮೇಲೆ ಜೀವನ ಇವು ಅವನ ಲಕ್ಷಣಗಳು. ಪಾರಮೇಶ್ವರಾಗಮದ ತುರ್ಯಶೈವ ಮತ್ತು ಜ್ಞಾನಯೋಗ ವೀರಶೈವನು ಈ ಬಗೆಯವನೇ. ಇವರು ಒಂದೇ ಮನೆಯಲ್ಲಿ ಭಿಕ್ಷೆ ಎತ್ತಬಾರದು. ಪಂಚಮುದ್ರೆ ಹೊಂದಿರಬೇಕು. ಶಿರೋವಸ್ತ್ರ ಮತ್ತು ರುಮಾಲು ಧರಿಸಬಾರದು. ಇಲ್ಲಿ ಹೇಳಿದ ಪಂಚಮುದ್ರೆ ಕಾಪಾಲಿಕರಿಗೆ ಸಂಬಂಧಪಟ್ಟದ್ದು. ಸೂಕ್ಷ್ಮಾಗಮದ ಪ್ರಕಾರ ಶಿವನೇ ಅನಾದಿಶೈವ, ಕೌಶಿಕಾದಿಗಳು ಆದಿಶೈವರು, ಆಗಮೋಕ್ತ ಶಿವದೀಕ್ಷೆ ಹೊಂದಿದ ದ್ವಿಜರು ಮಹಾಶೈವರು, ಕ್ಷತ್ರಿಯರು ವೈಶ್ಯರು ಅನುಶೈವರು, ಶೂದ್ರರು ಅವಾಂತರಿಗಳು, ಕುಂಬಾರಗಾಣಿಗ ಮೊದಲಾದವರು ಪ್ರವರಶೈವರು, ಅಂತ್ಯಜಾತಿಯವರು ಅರ್ಥಾತ್ ಶೂದ್ರಾತಿ ಶೂದ್ರರು ಅಂತ್ಯಶೈವರು. ಇಲ್ಲಿ 7ರಲ್ಲಿ ವೀರಶೈವ ಇಲ್ಲವೇ ಇಲ್ಲ. ಈ ಆಗಮದ ವರ್ಗೀಕರಣವು ಪಾರಮೇಶ್ವರಾಗಮದ ವರ್ಗೀಕರಣಕ್ಕೆ ಹೊಂದಿಕೆಯಾಗುವುದಿಲ್ಲ. ಪಾರಮೇಶ್ವರಾಗಮದಲ್ಲಿ ಶೈವದ ಚತುರ್ಭೇದಗಳಲ್ಲಿ ವೀರಶೈವ ಇಲ್ಲ. ಶೈವದ ಸಪ್ತವಿಧಗಳಲ್ಲಿ ವೀರಶೈವ ಇದೆ. ಈ ಸಪ್ತವಿಧಗಳು ಜಾತಿ ವರ್ಣಾಧಾರಿತ ಭೇದಗಳಲ್ಲ. ಇವು ಶೈವನಾದ ವ್ಯಕ್ತಿಯ ಧಾರ್ಮಿಕ ಬೆಳವಣಿಗೆ, ಔನ್ನತ್ಯ ಸಾಧನೆಯ ಹಂತಗಳು, ಸೋಪಾನ ಕ್ರಮಗಳು. ಆ ಶೈವನಾದ ವ್ಯಕ್ತಿ ಯಾರು? ಅವನ ಜಾತಿ ಯಾವುದು? ಇಲ್ಲಿ ಸಿಗುವ ಒಂದೇ ಸೂಚನೆ ಪಾಶುಪತ ವ್ರತಸ್ಥನು, ತುರ್ಯ ಶೈವನು, ಶಾಂಭವ ವ್ರತಾಚಾರ್ಯು ವೀರಶೈವನು ಅಂತ. ಹಾಗಾಗಿ ನಿರಾಭಾರಿ ಶೈವವೇ ವೀರಶೈವ ಎಂಬುದು ಪಾರಮೇಶ್ವರಾಗಮದ ನಿಲುವಿದು. ಪಾರಮೇಶ್ವರಾಗಮದಲ್ಲಿ ನಾವು ಎಲ್ಲ ವಿಶ್ಲೇಷಣೆ ಮಾಡ್ತಾ ಬಂದಾಗ ಸಿಗ್ತಕ್ಕಂಥದ್ದು ಏನಂದ್ರೆ, ನೋಡಿ ಅಲ್ಲಿ ಪಾಶುಪತ ವ್ರತಸ್ಥನು, ತುರ್ಯ ಶೈವನು, ಶಾಂಭವ ವ್ರತಾಚಾರ್ಯ ವೀರಶೈವನು. ಹಾಗಾಗಿ ನಿರಾಭಾರಿ ಶೈವವೇ ವೀರಶೈವ ಎಂಬುದು ಪಾರಮೇಶ್ವರಾಗಮದ ನಿಲುವು. ಆದರೆ ಸೂಕ್ಷ್ಮಾಗಮವು ಜಾತಿ ಭೇದಾಧಾರಿತವಾದ ಸಪ್ತ ಶೈವಗಳಲ್ಲದೆ ಆಚಾರ ಭೇದಾತ್ಮಕವಾದ 4 ಶೈವಗಳನ್ನು ಹೇಳಿ ಅದರಲ್ಲಿ ವೀರಶೈವವನ್ನು ಗುರುತಿಸುತ್ತದೆ. ಆ ಚತುರ್ಭೇದ ಶೈವಗಳು ಹೀಗಿವೆ: ಒಂದು ಸಾಮಾನ್ಯ, ಮಿಶ್ರ, ಶುದ್ಧ, ವೀರ ಅಂತ. ಒಟ್ಟಿನಲ್ಲಿ ವೀರಶೈವದ ಕುರಿತು ಆಗಮಗಳಲ್ಲಿ ಖಚಿತವಾದ ವ್ಯಾಖ್ಯೆ ಸಿಗುವುದಿಲ್ಲ. ಇದಕ್ಕೆ ಕಾರಣ ಶೈವಾಗಮಗಳಿಗೆ ವೀರಶೈವ ಹೊಸ ಸೇರ್ಪಡೆಯಾಗಿರುವುದರಿಂದ. ನೋಡಿ, ಇದು ವೀರಶೈವ ಅನ್ನೋ ಪದ ಇಲ್ಲಿ ಹೊಸದಾಗಿ ಸೇರಿರೋದ್ರಿಂದ ಆಗಮಗಳ ಶೈವ ಭೇದಗಳನ್ನು ನಾವು ವಿಮರ್ಶೆ ಮಾಡ್ತಾ ಬಂದಾಗ ಈ ವೀರಶೈವದ ಬಗ್ಗೆ ಖಚಿತವಾದ ವ್ಯಾಖ್ಯಾನಗಳು ನಮಗೆ ಸಿಕ್ಕಲ್ಲ ಅಂತ. ಆಮೇಲೆ ಬೇರೆ ಬೇರೆ ನಿಲುವು ಆಲೋಚನೆಗಳ ಶೈವ ಸಂಪ್ರದಾಯಸ್ಥರು ತಾವು ಕಲ್ಪಿಸಿಕೊಂಡಂತೆ ವೀರಶೈವವನ್ನು ಆಗಮಗಳು ರಚನೆಯಾದ ಎಷ್ಟೋ ಕಾಲಗಳ ನಂತರ ಸೇರಿಸಿರಬೇಕು ಅನ್ನುವಂಥ ಒಂದು ಅನುಮಾನ ನಮಗೆ ಹುಟ್ಟುತ್ತದೆ. ಆಗಮಗಳು ಅವುಗಳ ಮೂಲ ಕೃತಿಯಲ್ಲಿ ಯಾವುದೋ ಒಂದು ಸ್ಪಷ್ಟತೆ ಇದ್ದಿರಬಹುದು. ಆದರೆ ಅವು ರಚನೆಯಾಗಿ ಎಷ್ಟೋ ಕಾಲದ ನಂತರ ಈ ನಂತರದ ಪಂಡಿತರುಗಳು ಅವುಗಳನ್ನ ತಮ್ಮ ವಿಚಾರಗಳನ್ನು ಕೈಯಾಡಿಸಿ ಹೆಂಗೆ ವಚನಗಳಲ್ಲಿ ಪ್ರಕ್ಷಿಪ್ತ ವಚನಗಳು ಅಂತ ಒಂದು ಇದು ಆರೋಪ ಇದೆಯೋ ಅಥವಾ ಆ ಥರದ ಲಕ್ಷಣದ ವಚನಗಳಿದಾವೋ, ಹಂಗೆ ಈ ಕೃತಿಗಳು ಆಗಮಗಳು ಆಗಿರ್ಬೋದು, ಅದೇ ರೀತಿ ವೇದಗಳು ಆಗಿದಾವೆ ಅಂತ. ಹಾಗಾಗಿ ಭಾರತದ ಎಲ್ಲ ಈ ಶಾಸ್ತ್ರ ಪುರಾಣ ಇವುಗಳನ್ನು ಅಭ್ಯಾಸ ಮಾಡುವಾಗ ಓದುಗರಿಗೆ ಸೃಷ್ಟಿಯಾಗುವ ಈ ಗೊಂದಲಗಳು ಇಂಥವು. ಇನ್ನು 11ನೇದು ಮಾರ್ಗ ಶೈವ. ಈ ಕುರಿತು ಆಗಲೇ ಅನುಶೈವ ಚರ್ಚಿಸುವಾಗ ಪ್ರಸ್ತಾಪಿಸಲಾಗಿದೆ.
ಚಂದ್ರಜ್ಞಾನಾಗಮದ ವಿವರಣೆಗಳು ಅನುಶೈವವು ಮೇಲ್ವರ್ಣದ್ದಿರಬೇಕೆಂಬ ಸೂಚನೆಯನ್ನು ನೀಡುತ್ತದೆ. ಏಕೆಂದರೆ ವೇದ ಮತ್ತು ಆಗಮದ ಉತ್ತರ ಭಾಗದಲ್ಲಿ ನೇಮಿಸಲ್ಪಟ್ಟಂತಹ ತ್ರಿವಿಧ ದೀಕ್ಷೆ ಹೊಂದಿದವರು ಷಟ್ಸ್ಥಲ ಜ್ಞಾನ, 6 ಕಾಲ ಶಿವಪೂಜೆ, 21,600 ಬಾರಿ ನಿತ್ಯ ಷಡಕ್ಷರಿ ಮಂತ್ರ, ಲಿಂಗೈಕ್ಯ ಭಾವನೆ ತಾಳುವುದು ಇವೆಲ್ಲ ಕೆಲವರ್ಣದವರೆಗೆ ವಿಧಿಸಿದ್ದ ಆಚರಣೆಗಳೇನಲ್ಲ. ಒಂದು ಅರ್ಥದಲ್ಲಿ ಇವು ವೀರಶೈವ ಗುರುವರ್ಗದ ಆಚಾರಗಳಿರಬೇಕು ಅಂತ ಅನಿಸುತ್ತದೆ. ಆದರೆ ಪಾರಮೇಶ್ವರಾಗಮದ ವಿವರಣೆಯಲ್ಲಿ ಜಾತಿ ವರ್ಣ ಸ್ಪಷ್ಟವಾಗಿ ಉಲ್ಲೇಖವಾಗಿದ್ದು ಅವರ ಕ್ಷಾತ್ರ ಧರ್ಮವನ್ನು ಅಲ್ಲಿ ವಿವರಿಸಲಾಗಿದೆ. ಗುರುವರ್ಗಕ್ಕಿಂತ ಧಾರ್ಮಿಕ ಸವಲತ್ತುಗಳನ್ನು ಆಳುವ ಪ್ರಭುಗಳು ಪಡೆದುಕೊಂಡಿದ್ದರಲ್ಲಿ ಆಶ್ಚರ್ಯವೇನಿಲ್ಲ. ಆದ್ದರಿಂದ ಕ್ಷತ್ರಿಯರಂಥ ಮೇಲ್ವರ್ಣ ಗುರುವರ್ಗವೂ ಸಹ ಮಾರ್ಗಶೈವಿಗಳಾಗಿದ್ದಿರಬಹುದಾದ ಸಾಧ್ಯತೆಯುಂಟು. ಒಟ್ಟಿನಲ್ಲಿ ಮೇಲಿನ ಎಲ್ಲಾ ವಿವರಣೆಗಳ ಆಧಾರದಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಶೂದ್ರಾತಿ ಶೂದ್ರ ಎಂಬ ಪಂಚವರ್ಣಗಳಿಗೆ ಅನುಗುಣವಾದ ಶೈವಗಳನ್ನು ನಾವು ಈ ಕೆಳಗಿನಂತೆ ಪೃಥಕ್ಕರಿಸಬಹುದು. ಈಗ 1. ಬ್ರಾಹ್ಮಣ ವರ್ಗಕ್ಕೆ ಸೇರಿದ ಶೈವ ಭೇದಗಳು ಮುಖ್ಯವಾಗಿ 2. 1 ಮಹಾಶೈವ, 2ನೇದು ಪೂರ್ವಶೈವ. ಶುದ್ಧ ಬ್ರಾಹ್ಮಣರದು ಮಹಾಶೈವ, ಮಲಿನರು ಪುರೋಹಿತ ವರ್ಗದ ಶೈವ ಪೂರ್ವಶೈವ ಅಂತ. ಈಗ 2 ಬ್ರಾಹ್ಮಣ ವರ್ಣಕ್ಕೆ ಸೇರಿದ ಶೈವ ಭೇದಗಳು ಮುಖ್ಯವಾಗಿ 2. 1 ಮಹಾಶೈವ, 2 ಪೂರ್ವಶೈವ. ಶುದ್ಧ ಬ್ರಾಹ್ಮಣರದು ಮಹಾಶೈವ, ಮಲಿನರು ಪುರೋಹಿತ ವರ್ಗದವರ ಶೈವ ಪೂರ್ವಶೈವ. ಇವೆರಡರಲ್ಲಿ ಪೂರ್ವಶೈವವೇ ಪ್ರಾಚೀನವಾದ ಬ್ರಾಹ್ಮಣ ಪ್ರಭೇದವಿರಬೇಕು. ಏಕೆಂದರೆ ಮೂಲತಃ ತಾಂತ್ರಿಕವಾದ ಶೈವವನ್ನು ಬ್ರಾಹ್ಮಣರು ಸ್ವೀಕರಿಸಿದ ಮೊದಲ ಹಂತದಲ್ಲಿ ಅದು ತಾಂತ್ರಿಕವಾಗಿಯೇ ಇದ್ದಿರಲು ಸಾಧ್ಯ. ಕೃಷ್ಣಂಭಟನ ಸಂಗತಿ ಇದಕ್ಕೆ ಉತ್ತಮವಾದ ನಿದರ್ಶನ. ಮುಂದಿನ ಹಂತದಲ್ಲಿ ಅದು ಪರಿಷ್ಕರಣೆಗೊಳ್ಳುತ್ತಾ ಹೆಚ್ಚು ಹೆಚ್ಚು ವೈದಿಕ ರಂಗು ಬಳಿದುಕೊಂಡಂತೆ ತನ್ನ ಮೂಲ ತಾಂತ್ರಿಕತ್ವವನ್ನು ಅದು ಕಳೆದುಕೊಳ್ಳುತ್ತದೆ. ಹಾಗಾಗಿ ಮಹಾಶೈವಕ್ಕಿಂತ ಪೂರ್ವಶೈವವು ಪ್ರಾಚೀನ ಎಂಬುದು ತರ್ಕಬದ್ಧ. ಆದಿ, ಪೂರ್ವ, ಮಿಶ್ರ, ಶುದ್ಧ, ಶೌತ, ಮಾರ್ಗ, ವೀರ, ಸಾಮಾನ್ಯ, ವಿಶೇಷ ವೀರಶೈವ, ನಿರಾಭಾರ ಹೀಗೆ 10 ಶೈವಗಳನ್ನು ಕಾರಣಾಗಮ ಹೆಸರಿಸುತ್ತದೆಂದು ಜಾಚನಿ ಹೇಳುತ್ತಾರೆ. ಇದರಲ್ಲಿ ಕೊನೆಯ 3 ವೀರಶೈವದ ಒಳಭೇದಗಳಾಗಿವೆ. ಇವನ್ನು ಕಳೆದರೆ ಉಳಿಯುವುದು ಸಪ್ತವೇ. ಈ ಸಪ್ತದಲ್ಲಿ ಮಹಾಶೈವ ಮತ್ತು ಅನುಶೈವ ಇವೆರಡಿಲ್ಲ. ಬದಲಾಗಿ ಶ್ರೌತವಿದೆ. ಬಹುಶಃ ಈ ಶ್ರೌತವೇ ಮಹಾಶೈವ ಇದ್ದಿರಬೇಕು. ಒಟ್ಟಿನಲ್ಲಿ ಮಹಾ, ಪೂರ್ವ, ಶ್ರೌತ ಇವೆಲ್ಲ ಬ್ರಾಹ್ಮಣ ವರ್ಣದ ಶೈವಗಳು. ನೋಡಿ, ಇದು ಒಂದು ಕೊನೆಗೆ ನಾವು ನಿಷ್ಕರ್ಷೆ ಮಾಡುವಾಗ ವರ್ಣಕ್ಕನುಗುಣವಾದ ಶೈವ ಪ್ರಭೇದಗಳು ನಮಗೆ ಹೊರಗಡೆ ಬರ್ತವೆ. ಆದ್ರಿಂದ ಮಹಾಶೈವ, ಪೂರ್ವಶೈವ, ಶ್ರೌತ ಇವೆಲ್ಲ ಬ್ರಾಹ್ಮಣ ವರ್ಣದ ಶೈವಗಳು. ಇನ್ನು 2ನೇದು ಕ್ಷತ್ರಿಯ ವೈಶ್ಯ ವರ್ಣಗಳಿಗೆ ಸೇರಿದ ಶೈವ ಭೇದಗಳು ಮುಖ್ಯವಾಗಿ 2, ಅನುಶೈವ ಮತ್ತು ಮಾರ್ಗಶೈವ ಅಂತ. ಇನ್ನು 3ನೇದು ಶೂದ್ರ ವರ್ಣದ ಶೈವ ಪ್ರಭೇದ ಮುಖ್ಯವಾಗಿ ಅವಾಂತರ ಶೈವ. ನೋಡಿ, ಶೂದ್ರ ವರ್ಣದ ಯಾವುದಪ್ಪ ವರ್ಣದ ಪ್ರಮುಖ ಶೈವ ಭೇದ ಅಂದ್ರೆ ಅವಾಂತರ ಶೈವ. ಹೀಗಿದ್ದರೂ ಕ್ಷೌರಿಕ, ಗಾಣಿಗ ಮೊದಲಾದ ಕಸಬುದಾರರ ಜಾತಿಗಳೆಲ್ಲ ಶೂದ್ರ ಮೂಲದವೇ ಆಗಿರುವುದರಿಂದ ಅವರಿಗೆ ಸಂಬಂಧಪಟ್ಟ ಪ್ರವರ ಶೈವವು ಸಹ ಶೂದ್ರ ಶೈವವೇ. ಹಾಗೆಯೇ ನಿರ್ದಿಷ್ಟ ಪೂಜಾ ನಿಯಮ ಕಟ್ಟಳೆ ಇಲ್ಲದವರು ಶೂದ್ರರೇ ಎಂಬುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಸಾಮಾನ್ಯ ಶೈವವು ಸಹ ಶೂದ್ರರ ಒಂದು ಭೇದವೇ ಇರಬೇಕು ಎಂದು ಇಲ್ಲಿ ನಿರ್ಣಯ. ಹಾಗಾಗಿ ಶೂದ್ರ ವರ್ಣದ ಶೈವಗಳು 3 ಆಗ್ತವೆ: ಪ್ರವರ, ಅವಾಂತರ ಮತ್ತು ಸಾಮಾನ್ಯ ಅಂತ. ಪ್ರವರ ಶೈವ, ಅವಾಂತರ ಶೈವ, ಸಾಮಾನ್ಯ ಶೈವ ಇವು ಶೂದ್ರ ವರ್ಣದ ಶೈವಗಳು ಅಂತ. ಇನ್ನು 4ನೇದು ಶೂದ್ರಾತಿ ಶೂದ್ರರಿಗೆ ಸೇರಿದ ಶೈವ. ಅವು ಯಾವ್ಯಾವ ಅಂತ: ಶೂದ್ರಾತಿ ಶೂದ್ರರು ಅಂತ್ಯಜರು, ಅವರ ಶೈವ ಅಂತ್ಯಶೈವ. ಹೀಗೆ 7-8 ಶೈವ ಭೇದಗಳನ್ನ 4-5 ವರ್ಣಗಳಲ್ಲಿ ನಾವು ವಿಂಗಡಿಸಬಹುದು. ವರ್ಣಗಳು 4 ಅಥವಾ 5 ಅಂದ್ರೆ ನಾವು ಶೂದ್ರಾತಿ ಶೂದ್ರ ಅಂತ ತಗೊಂಡ್ರೆ 5 ವರ್ಣಗಳಾಗ್ತವೆ. ಹಾಗೆಯೇ ಆಗಮೋಕ್ತ ಶೈವದ ಉಪಭೇದಗಳು 7 ಅಥವಾ 8 ಎಂದು ಅರ್ಥವಾಗುತ್ತದೆ. ಆದರೆ ಇದಿನ್ನೂ ಅಂತಿಮ ವಿಂಗಡಣೆಯಲ್ಲ. ಏಕೆಂದರೆ ಹೀಗೆ ವಿಂಗಡಿಸಿದ ಮೇಲೆಯೂ ಇಲ್ಲಿ ಕೆಲವು ಶೈವ ಪ್ರಭೇದಗಳು ಉಳಿದಿವೆ: ಶುದ್ಧ, ಮಿಶ್ರ, ವೀರ. ನೋಡಿ, ಇವು ಹೊರ ಉಳ್ಕೊಂಡ್ಬೇಕು. ಶುದ್ಧ ಶೈವವು ನಿಸ್ಸಂದೇಹವಾಗಿ ಆರಾಧ್ಯ ಬ್ರಾಹ್ಮಣರ ಶೈವ. ಲಾಕುಳ ಪಾಶುಪತ ಶೈವ ಇದು. ನೋಡಿ, ಇದೇ ಶುದ್ಧ ಶೈವ. ಈಗ ನಾವು ಶಾಸನದಲ್ಲಿ ಅದಕ್ಕೆ ಆಧಾರ ಓದಿದ್ವಲ್ಲ, ಶುದ್ಧ ಶೈವ ಅಂದ್ರೆ ಅದು ಆರಾಧ್ಯ ಬ್ರಾಹ್ಮಣರ ಶೈವ, ಲಾಕುಳ ಪಾಶುಪತ ಶೈವ. ಇವರು ಜಿನ ಬ್ರಾಹ್ಮಣರಲ್ಲವೇ?
ಯಾಕಂದ್ರೆ ಆರಾಧ್ಯರು ಅವರು ಜಿನಬ್ರಾಹ್ಮಣರು ಅನ್ನೋದು ನನ್ನ ಒಂದು ಗ್ರಹಿಕೆ. ರಾತ್ಯ ಪರಂಪರೆಯಲ್ಲಿ ರಾಜಕುಲ ಮತ್ತು ಪುರೋಹಿತ ಕುಲ ಎರಡೂ ಇವೆ. ಈ ಆರಾಧ್ಯರು ರಾತ್ಯ ಪುರೋಹಿತರು. ಇವರು ವೈದಿಕ ಅವೈದಿಕ ಎರಡರ ನಡುವೆ ನಿಲ್ಲುವ ಬ್ರಾಹ್ಮಣ ಸಮಾನವಾದವರು. ಇವರ ಈ ನಡುವಿನ ಸ್ಥಿತಿಯೇ ಇವರ ಶೈವ ಭೇದಗಳನ್ನು ಅನನ್ಯಗೊಳಿಸಿದೆ ಮತ್ತು ಅವನ್ನು ನಮ್ಮ ಈ ಮೇಲಿನ ವಿಂಗಡಣಾ ವ್ಯಾಪ್ತಿಯಿಂದ ಹೊರಗುಳಿಯುವಂತೆ ಮಾಡಿದೆ. ನಾವೇನು ಕೆಟಗರಿ ಮಾಡಿದೀವಲ್ಲ ಅದರಿಂದ ಅದು ಹೊರಗುಳಿತದ. ಮಿಶ್ರ ಶೈವಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಜಾತಿ ವರ್ಣದ ಲೇಬಲ್ ಅಂಟಿಸುವುದು ಕಷ್ಟ. ಇನ್ನು ವೀರಶೈವ, ಇದಕ್ಕೆ ಚತುರ್ವರ್ಣಗಳಲ್ಲಿ ಎಲ್ಲೂ ಸ್ಥಾನವೇ ಇಲ್ಲವೇ ಅಂತ ನಮಗೆ ಪ್ರಶ್ನೆ ಬರ್ತದೆ. ಇದರ ಮೂಲ ಬೇರುಗಳು ಮೇಲಿನ ಎಲ್ಲಾ ವರ್ಣಗಳಲ್ಲೂ ಎಲ್ಲಾ ಶೈವ ಪ್ರಭೇದಗಳಲ್ಲೂ ಹಂಚಿ ಹೋಗಿವೆ. ಈಗಷ್ಟೇ ಹೆಸರಿಸಿದ ಶುದ್ಧ ಶೈವರೇ ಈ ವೀರಶೈವದ ಗುರುವರ್ಗ, ನಿರಾಭಾರಿಗಳು ಈ ವೀರಶೈವದ ಜಂಗಮ ವರ್ಗ. ಹೀಗೆ ಈ ಶೈವ ಶಾಖೋಪಭೇದಗಳ ಉಪಪ್ರಭೇದಗಳ ವಿಶ್ಲೇಷಣೆಯು ಅಂತಿಮವಾಗಿ ಅವು ವರ್ಣಾಧಾರಿತವಾದ ಶೈವ ಭೇದಗಳೆಂದು ತೆರೆದು ತೋರಿಸುತ್ತದೆ. ಜೈನರಲ್ಲಿ ಚತುರ್ವರ್ಣಗಳುಂಟು, ಅದರ ಸಹಧರ್ಮವಾದ ಶೈವದಲ್ಲಿಯೂ ಚತುರ್ವರ್ಣಗಳಿದ್ದವು ಎಂಬುದು ನಿಜ. ಆರ್ಯರು ಈ ಪ್ರಾಚೀನ ದ್ರಾವಿಡ ಮತದಿಂದಲೇ ಚತುರ್ವರ್ಣಗಳನ್ನ ತಿಳಿದಿರಬೇಕು ಅಂತ ಹೇಳಿ ಶೈವಾದ್ವೈತ ದರ್ಶನ ON ಲಿಂಗಣ್ಣಯ್ಯ ಗ್ರಂಥ ವಿಭೂತಿ ಅನ್ನುವಂಥ ಲೇಖನದಲ್ಲಿ, ಲಿಂಗಣ್ಣಯ್ಯನವರ ಲೇಖನದಲ್ಲಿ ಈ ಒಂದು ವ್ಯಾಖ್ಯಾನ ಇದೆ. ಆದ್ರಿಂದ ವರ್ಣ ಪದ್ಧತಿಯನ್ನು ಆರ್ಯರು ದ್ರಾವಿಡರಿಂದ ಕಲಿತರೆಂಬುದನ್ನು ಒಪ್ಪದಿದ್ದರೂ ಶೈವ ವೀರಶೈವ ಮತ ಪರಿಧಿಯೊಳಗೆ ವರ್ಣಗಳಿದ್ದವೆಂಬುದು ನಿಜ. ಅವರು ವರ್ಣ ಪದ್ಧತಿಯನ್ನು ಆರ್ಯರು ದ್ರಾವಿಡರಿಂದ ಕಲಿತರು ಅನ್ನೋ ವಿಚಾರವನ್ನು ನಾವು ಒಪ್ಲಿಕ್ಕಾಗದೇ ಇದ್ರು ಶೈವ ವೀರಶೈವ ಮತ ಪರಿಧಿಯೊಳಗೆ ವರ್ಣಗಳು ಇದ್ದವು ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಒಪ್ಪಬೇಕಾಗ್ತದೆ ಅಂತ ಇಷ್ಟು ಹೇಳ್ತಾ, ಇನ್ನು ಜನಾಂಗ ಜಾತಿ ಭೇದಗಳು ಹಾಗೂ ಶೈವ ಶಾಖೋಪಭೇದಗಳ ಸಂಬಂಧ ಮತ್ತು ಶೈವ ಶಾಖೋಪಭೇದಗಳ ಸಂಖ್ಯಾ ನಿರ್ದಿಷ್ಟತೆಯ ಬಗ್ಗೆ ಒಂದು ಕನ್ಕ್ಲೂಷನ್ಗೆ ನಾವು ಬರಬೇಕಾಗ್ತದೆ. ಇದಿಷ್ಟಂದ ಹೇಳಿ ನಾವು ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ಬೋದು. ಸ್ವಲ್ಪ ಸಮಯ ಒಂದು 10 ನಿಮಿಷ ಜಾಸ್ತಿ ಆಗ್ಬೋದು. ನೋಡಿ, ಹಿಂದಿನ ಭಾಗದಲ್ಲಿ ಶೈವ ಭೇದಗಳು ಮತ್ತು ಜಾತಿ ಭೇದಗಳ ಸಂಬಂಧವನ್ನು ನಾವು ಪರಿಗಣಿಸಲಾಗಿದೆ. ಈಗ ಆ ಶೈವ ಮತಭೇದಗಳನ್ನು ಭಾರತದ ಜನಾಂಗೀಯ ಭೇದಗಳಿಗೆ, ಅಂದ್ರೆ ರೇಷಿಯಲ್ ಡಿಫರೆನ್ಸ್ ಅಂತೀವಲ್ಲ, ಜನಾಂಗೀಯ ಭೇದಗಳಿಗೆ ಸಂಬಂಧಿಸಿ ಅರ್ಥ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಭಾರತದ ಪ್ರಾಚೀನತಮ ಜನಾಂಗೀಯ ಭೇದಗಳು ಮುಖ್ಯವಾಗಿ 3: ದ್ರಾವಿಡ ಮತ್ತು ದ್ರಾವಿಡೇತರ ಮೂಲ ನಿವಾಸಿಗಳು, ಇದು 1; ಆರ್ಯರು 2; 3ನೇದು ಆರ್ಯ ದ್ರಾವಿಡ ಸಮ್ಮಿಶ್ರಣದಿಂದುಂಟಾದ ರಾತ್ಯರು ಅಂತ. ಅದರಿಂದ ನೋಡ್ರಿ, ಒಟ್ಟು ರೇಷಿಯಲ್ ಡಿಫರೆನ್ಸ್ಗಳನ್ನ ನಾವು ಟೋಟಲಿ ಲೆಕ್ಕ ಹಾಕಿ ಮಾಡೋದಾದ್ರೆ ದ್ರಾವಿಡ ಮತ್ತು ದ್ರಾವಿಡೇತರ ಮೂಲ ನಿವಾಸಿಗಳು ಇದು 1, ಇದು ಭಾರತದ ಮೂಲ ನಿವಾಸಿಗಳು. ಆರ್ಯರು ಇದು 2ನೇದು. ಆರ್ಯ ದ್ರಾವಿಡ ಈ 2 ಸಮ್ಮಿಶ್ರಣದಿಂದ ಉಂಟಾದ ರಾತ್ಯರು. ಹಿಂಗ 3 ಮಾಡಬಹುದು ನಾವು. ಈ 3 ಜನಾಂಗಗಳು ತಮ್ಮದೇ ಆದ ವಿಶಿಷ್ಟ ಮತದರ್ಶನಗಳನ್ನು ಸೃಷ್ಟಿಸಿ ಅಭಿವೃದ್ಧಿಗೊಳಿಸಿವೆ. ದ್ರಾವಿಡ ಮತ್ತು ದ್ರಾವಿಡೇತರ ಮತಗಳೇ ಶಾಕ್ತ ಮತ್ತು ಶಿವಭೈರವಾತ್ಮಕ ಶೈವ. ಇದರಲ್ಲಿ ಭೈರವಾತ್ಮಕ ಶೈವ ಮತವೇ ಕಾಪಾಲಿಕ. ಲೋಕಾಯತ, ಚಾರ್ವಾಕ, ಸಾಂಖ್ಯ, ತಂತ್ರಾದಿ ಭೌತಿಕ ಮತ್ತು ವೈದಿಕ ವಿರೋಧಿ ದರ್ಶನಗಳು ಈ ಜನಾಂಗದೊಡಲಿನಿಂದ ಹುಟ್ಟಿ ಬಂದ ಈ ಮತಧರ್ಮಗಳಿಗೆ ಸಂಬಂಧಪಟ್ಟ ದರ್ಶನಗಳು. ಆರ್ಯರು ಮೂಲತಃ ಇಂದ್ರ ಪೂಜಕರು, ಆದರೆ ಇವರಲ್ಲಿ ಮುಂದೆ ಮುಖ್ಯವಾಗಿ 3 ಮತಗಳು ವೃದ್ಧಿಯಾಗಿವೆ: ವೈಷ್ಣವ, ಶೈವ ಮತ್ತು ಸೌರ. ಪಾರಮೇಶ್ವರಾಗಮವು ವೈದಿಕ, ವೈಷ್ಣವ, ಸೌರಗಳನ್ನು ಹೇಳುತ್ತದೆ. ವೈಷ್ಣವವೂ ವೈದಿಕವೇ, ಸೌರವೂ ವೈದಿಕವೇ, ಹಾಗೆಯೇ ಆರ್ಯ ಬ್ರಾಹ್ಮಣರ ಶೈವವೂ ಕೂಡ ವೈದಿಕವೇ. ಆದ್ದರಿಂದ ಇವುಗಳನ್ನು ಹೊರತಾದ ವೈದಿಕ ಎಂಬ ಹೆಸರಿನ ವಿಶಿಷ್ಟ ಮತ ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪಾರಮೇಶ್ವರಾಗಮದ ವೈದಿಕವನ್ನು ಕೈಬಿಟ್ಟು ಅದರಲ್ಲಿಲ್ಲದ ಶೈವವನ್ನು ಸೇರಿಸಲಾಗಿದೆ. ಏಕೆಂದರೆ ಇಂದ್ರ ಪೂಜಕ ಆರ್ಯರಲ್ಲಿ ಇಂದ್ರನು ಅಪ್ರಾಮುಖ್ಯನಾದ ಮೇಲೆ ವಿಷ್ಣು ಮತ್ತು ಶಿವ ಪ್ರಮುಖರಾಗುತ್ತಾರೆ. ಇಂದ್ರನೆಂದರೆ ಆದಿತ್ಯ, ಸೂರ್ಯ. ಆರ್ಯರಿಗೆ ಶಿವ ಮತ್ತು ವಿಷ್ಣು ಇಬ್ಬರು ಸೂರ್ಯ ರೂಪರೇ ಅವರು. ಹಾಗಾಗಿ ಸೌರ ಎಂಬುದು ಒಂದು ಸ್ವತಂತ್ರ ಧರ್ಮವೇ ಎನ್ನುವ ಪ್ರಶ್ನೆ ಇಲ್ಲಿ ಏಳದೇ ಇರಲಾರದು. ಆದರೆ ವೈಷ್ಣವರು ಶೈವರು ಆಗಿರದ ಮೂಲ ಯಾಜಕ ಪರಂಪರೆಯ ಇಂದ್ರ ಪೂಜಕ ಮತವೂ ಪೂರ್ಣ ನಾಶವಾಗಿರಲಿಕ್ಕಿಲ್ಲ. ಹಾಗಾಗಿ ಅದರ ಪ್ರತಿನಿಧಿಯಾಗಿ ಸೌರ ಮತವಿದೆ. ಇದು ಸದ್ಯದ ತೀರ್ಮಾನ, ನನ್ನ ತೀರ್ಮಾನ. ಒಟ್ಟಿನಲ್ಲಿ ಈ 3 ಮತಭೇದಗಳ ಆರ್ಯರಿಗೆ ದ್ವೈತಾದ್ವೈತಾದಿ ಪುರುಷ ಪ್ರಧಾನ ಆದರ್ಶವಾದಗಳು ಸಂಬಂಧಪಟ್ಟಿವೆ.
ಆರ್ಯ ಬ್ರಾಹ್ಮಣರ ಬಹುತೇಕ ಎಲ್ಲ ಮತಗಳು ದೇಶೀಯ ತಾಂತ್ರಿಕರಿಂದ ಪ್ರಭಾವಿಸಲ್ಪಟ್ಟಿವೆ. ಶಾಕ್ತರೊಳಗಿನ ವೈಷ್ಣವ ಶಾಕ್ತರು ಇದಕ್ಕೆ ಉತ್ತಮ ಉದಾಹರಣೆ. ಭಾಗವತ ಎಂಬ ಶಬ್ದವು ಕೂಡ ಶಕ್ತಿ ಸೂಚಕವಾದುದು ಎಂಬುದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ರಾತ್ಯರ ಮತಧರ್ಮ ದರ್ಶನಗಳು. ಭಾರತೀಯ ಮತಗಳಲ್ಲಿ ಬೌದ್ಧ, ಚಾರ್ವಾಕ, ಜೈನ ಎಂಬ ಅಂದ್ರೆ ವೈನಾಯಕ ಗುಂಪಿನ ಎಂಬ ವೇದ ವಿರೋಧಿ 3 ಮತಗಳಲ್ಲಿ ಚಾರ್ವಾಕವು ರಾತ್ಯರದಲ್ಲ. ಇದು ದ್ರಾವಿಡ ಮತ. ಲೋಕಾಯತ ಚಾರ್ವಾಕವು, ನಾನು ಚಾರ್ವಾಕ ಲೋಕಾಯತ ಅಭಿನ್ನ ಅಂತ ನಾನು ತಿಳ್ಕೊಂಡಿದ್ದೇನೆ. ಲೋಕಾಯತ ಚಾರ್ವಾಕವು ಶಾಕ್ತ ಶೈವದ ಆಧಾರ ದರ್ಶನ ಎಂದು ಸಾಧಿಸುವುದೇ ಈ ನನ್ನ ಗ್ರಂಥದ ಉದ್ದೇಶ. ಆದರೆ ಜೈನ ಮತ್ತು ಬೌದ್ಧ ಮತಗಳು ಆರ್ಯವೋ ಅನಾರ್ಯವೋ ಎಂದು ಸರಳ ಉತ್ತರ ನೀಡುವುದು ಕಷ್ಟವಾದರೂ ಇದು ವೈದಿಕ ವಿರೋಧಿ ಮತಗಳಾಗಿದ್ದರೂ ಪೂರ್ಣ ದ್ರಾವಿಡವಲ್ಲದ ಆರ್ಯ ದ್ರಾವಿಡ ಸಮ್ಮಿಶ್ರಣ ಪರಂಪರೆಯಾದ ರಾತ್ಯ ಮತಗಳೆಂದು ಕೆಲವು ಅಧ್ಯಯನಕಾರರು ಹೇಳುತ್ತಾರೆ. ಉದಾಹರಣೆ TN ಮಲ್ಲಪ್ಪ, ವೀರಶೈವದ ಉಗಮ ಮತ್ತು ಪ್ರಗತಿ ಅನ್ನುವಂಥ ಒಂದು ಕೃತಿ, ಪುಟ 81. ಇವರ ಪ್ರಕಾರ ಆದಿಯಲ್ಲಿ ಋಷಭ ಮತವೊಂದು ಹುಟ್ಟಿ ಆ ಮತದಿಂದಲೇ ಶೈವ ಜೈನಗಳು ಕವಲೊಡೆದು ಬೆಳೆದಿವೆ. ಆದರೆ ಹುಟ್ಟಿನಲ್ಲಿ ದ್ರಾವಿಡ, ಬೆಳವಣಿಗೆಯಲ್ಲಿ ಆರ್ಯ ಬ್ರಾಹ್ಮಣ ಮತ್ತು ರಾತ್ಯ ಮಿಶ್ರಣವಾದ ಶೈವವನ್ನ ಹೀಗೆ ಸಾರಾಸಗಟು ಒಂದು ಜನಾಂಗಕ್ಕೆ ಅಂಟಿಸುವುದು ಸಾಧುವಲ್ಲ. ಶೈವದ ಚತುರ್ಭೇದಗಳಲ್ಲಿ ಬ್ರಾಹ್ಮಣ ಶೈವವೂ ಇದೆ, ದ್ರಾವಿಡರ ಕಾಪಾಲ ಅಂದ್ರೆ ಸೋಮ ಅಂತ ಕಾಪಾಲವೂ ಇದೆ, ಉಳಿದೆರಡು ಪಾಶುಪತ ಮತ್ತು ಲಾಕುಳಗಳು ಇವೆಯಲ್ಲ, ಇವು ಕೂಡ ರಾತ್ಯರವು. ಬೆಳವಣಿಗೆಯ ಕಾಲಘಟ್ಟಗಳಲ್ಲಿ ವೀರಶೈವವಾಗಿ ಪರಿವರ್ತಿತವಾದ ಈ ಪಾಶುಪಥ, ಕಾಳಾಮುಖ, ಲಾಕುಳಗಳೇ ರಾತ್ಯರ ಶೈವ ಭೇದಗಳು. ಮಲ್ಲಪ್ಪನವರ ಗ್ರಂಥ ನೀಡುವ ವಿವರಣೆಯ ಪ್ರಕಾರ ಒಂದೇ ಋಷಭ ಮತದಿಂದ ಹುಟ್ಟಿದ ಜೈನ ಶೈವಗಳಲ್ಲಿ ವೇದಗಳನ್ನು ಪೂರ್ತಿಯಾಗಿ ಒಪ್ಪದ ಉಗ್ರಗಾಮಿಗಳು ಜೈನರಾದರೆ ಅವುಗಳ ಬ್ರಾಹ್ಮಣ ಭಾಗವನ್ನು ಒಪ್ಪದವರು ಶೈವರಾಗಿರುವರು ಅಂತ ಅವ್ರದ್ದು ಇದು TN ಮಲ್ಲಪ್ಪನವರ ಒಂದು ವಿಚಾರ. ಇದು ಅವ್ರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಮಲ್ಲಪ್ಪನವರ ಗ್ರಂಥ ನೀಡೋ ಪ್ರಕಾರ ಒಂದೇ ಋಷಭ ಮತದಿಂದ ಹುಟ್ಟಿದ ಜೈನ ಶೈವಗಳಲ್ಲಿ ವೇದಗಳನ್ನ ಪೂರ್ತಿಯಾಗಿ ಒಪ್ಪದ ಉಗ್ರಗಾಮಿಗಳು ಜೈನರಂತೆ, ಅವುಗಳ ಬ್ರಾಹ್ಮಣ ಭಾಗವನ್ನು ಮಾತ್ರ ಒಪ್ಪದವರು ಶೈವರಾಗಿರುವರು ಅಂತ. ಹಾಗಾಗಿ ನೋಡ್ರಿ, ಇಂಥದೊಂದು ಒಳಹು ನನಗೆ ಒಂದು ರೀತಿ ಸರಿ ಅನ್ನಿಸ್ತದೆ. ಯಾಕಂದ್ರೆ ನಾವು ವಚನಕಾರರ ವೇದ ವಿರೋಧಿ ನಿಲುವನ್ನ ನಾವು ನೋಡ್ತಾ ಹೋದಾಗ ಅಲ್ಲಿ ಈ ತರದ ಇಬ್ಬಗೆಯ ಧೋರಣೆ ಕಾಣ್ತದೆ. ಏನಂದ್ರೆ ಅವರು ಯಾಜ್ಞಿಕ ಕರ್ಮಗಳನ್ನ ಕಡಾಕಡಿ ತಿರಸ್ಕರಿಸ್ತಾರೆ, ಅವ್ರ ದೇವರ ಕಲ್ಪನೆ ಇತ್ಯಾದಿಗಳನ್ನೆಲ್ಲ ತಿರಸ್ಕರಿಸ್ತಾರೆ. ಆದರೆ ಅದೇ ಉಪನಿಷತ್ತಿನ ಅನೇಕ ತಾತ್ವಿಕ ವಿಚಾರಗಳನ್ನು ಅವರು ಒಳಗಡೆ ಒಪ್ಕೊಂಡಿದ್ದಾರೆ. ಆದ್ರಿಂದ ಈ ಮಲ್ಲಪ್ಪನವರು ಹೇಳುವಂತ ಈ ಮಾತಿನಲ್ಲಿ ಒಂದು ಸತ್ಯಾಂಶ ಇದೆ ಅಂತ ನನಗೆ ಅನಿಸ್ತದೆ. ಈ ರಾತ್ಯರು ವೈದಿಕ ಮೂಲದವರಾಗಿದ್ದು ದ್ರಾವಿಡರಲ್ಲಿ ಬೆರೆತು ಇವರ ಮತಧರ್ಮಗಳಿಗೆ ವೈದಿಕ ಬಣ್ಣ ಲೇಪನ ಮಾಡಿದವರು ಮತ್ತು ಶುದ್ಧ ವೈದಿಕರೊಂದಿಗೆ ಬಹು ಪ್ರಾಚೀನದಲ್ಲಿ ಶಾಸ್ತ್ರ ಸಮರ ಕಾಯುತ್ತಾ ಬಂದವರು ಇವರು. ರಾತ್ಯರ ವಿಶೇಷತೆ ಏನಂದ್ರೆ ಬಹಳ ಹಿಂದಿನಿಂದ ಅವರು ವೈದಿಕರೊಂದಿಗೆ ಶಾಸ್ತ್ರ ಸಮರ ಕಾಯ್ತಾ ಬಂದವರು. ಮತ್ತು ಅವ್ರೇನು ದ್ರಾವಿಡ ಪರಂಪರೆ ಒಳಗೆ ಬಂದು ಸೇರಿದ್ರಲ್ಲ, ಅದನ್ನೆಲ್ಲ ವೈದಿಕೀಕರಣಗೊಳಿಸಿರ್ತಕ್ಕಂಥವ್ರು ಇವರು ಯಾರು, ರಾತ್ಯರು. ಈಗ ಮುಂದಿರುವ ಪ್ರಶ್ನೆ, ಸಪ್ತಶೈವಗಳನ್ನ ಮೇಲಿನ ಯಾವ ಜನಾಂಗ ಮತ್ತು ಮತಗಳಿಗೆ ಸಂಬಂಧಿಸಬೇಕು ಅಂತ ಒಂದು ಪ್ರಶ್ನೆ ಹುಟ್ಟಿಬಿಡ್ತದೆ. ಇಲ್ಲಿ ಶೈವದ ಚತುರ್ಭೇದಗಳಲ್ಲಿ ಅಂದ್ರೆ ಶೈವ ಮಹಾಶಾಖೆಗಳಂತ ಕರಿತೀವಲ್ಲ, ಅದು 3 ಭಿನ್ನ ಜನಾಂಗದ ಮತಗಳಿರುವುದು ಈಗಾಗಲೇ ಸ್ಪಷ್ಟವಾಗಿದೆ. ಬ್ರಾಹ್ಮಣರ ಶೈವ, ರಾತ್ಯರ ಪಾಶುಪತ ಲಾಕುಳ, ದ್ರಾವಿಡರ ಕಾಪಾಲಿಕ. ನೋಡಿ ಇಲ್ಲಿ ಬ್ರಾಹ್ಮಣರ ಶೈವ ಅಂದ್ರೆ ಅದು ಬ್ರಾಹ್ಮಣರ ಶೈವ ಅಂತ, ರಾತ್ಯರ ಪಾಶುಪತ ಲಾಕುಳ, ದ್ರಾವಿಡರ ಕಾಪಾಲಿಕ. ಸಪ್ತ ಅಷ್ಟ ಶೈವಗಳ ಕುರಿತು ಈಗಾಗಲೇ ಮಾಡಿರುವ ಚರ್ಚೆಯಲ್ಲಿ ಕಂಡುಬರುವಂತೆ ಅಲ್ಲಿ ಕಾಪಾಲಿಕಕ್ಕೆ ಎಲ್ಲೂ ಸ್ಥಾನವೇ ಇಲ್ಲ. ವೀರಶೈವದ ಅಂಗಗಳೆಂದು ನೋಡಿ ಗಾಣಪತ್ಯ, ವೈರಭದ್ರ, ಭೈರವ, ಶಾರಭ, ನಾಂದಿಕೇಶ, ಕೌಮಾರ, ಪೈಶಾಚ ಅಂತ ಹೇಳಿರುವಲ್ಲಿ ಭೈರವನ ಹೆಸರಿದ್ದರೂ ಸಹ ಅದು ಶುದ್ಧ ದ್ರಾವಿಡರ ಕಾಪಾಲಿಕ ಮತವನ್ನ ಸೂಚಿಸುವಂತಹುದಲ್ಲ. ಆದ್ದರಿಂದ ಸಪ್ತ ಅಷ್ಟ ಶೈವಗಳಲ್ಲಿರುವ ಮತಗಳಲ್ಲಿ ಪ್ರಧಾನವಾಗಿ ಆರ್ಯ ಬ್ರಾಹ್ಮಣರ ಪೂರ್ವ ಮಹಾಶೈವಗಳು, ಆರ್ಯ ಕ್ಷತ್ರಿಯರ ಅಂದ್ರೆ ಕ್ಷತ್ರಿಯ ವೈಶ್ಯರ ಅನುಮಾರ್ಗ ಶೈವಗಳು, ಮೂರನೇದು ಶೂದ್ರರ ಅವಾಂತರ, ಶೂದ್ರಾತಿ ಶೂದ್ರರ ಅಂತ್ಯ ಶೈವಗಳು, ರಾತ್ಯರ ಶುದ್ಧ ವೀರ ಶೈವಗಳು. ಹೀಗೆ ಅಂತಿಮವಾಗಿ ಸಪ್ತ ಅಷ್ಟ ಶೈವಗಳು ಚತುರ್ವರ್ಣ ಪಂಚವರ್ಣಗಳ ಭೇದಗಳಾಗಿ ಹಂಚಲ್ಪಟ್ಟು
ರ್ವಾತ್ಯರ ಶುದ್ಧ ವೀರಗಳು ವರ್ಣಗಳ ಪಟ್ಟಿಯಿಂದ ಹೊರಗುಳಿಯುತ್ತವೆ. ರ್ವಾತ್ಯರು ಇತ್ತ ಆರ್ಯರು ಅಲ್ಲ, ಅತ್ತ ದ್ರಾವಿಡರು ಅಲ್ಲದ ಸ್ಥಿತಿ ಇದಕ್ಕೆ ಕಾರಣ ಅಂತ ನಾನು ಮತ್ತೊಮ್ಮೆ ಪುನರುಕ್ತಿಯಾದ್ರೆ ಹೇಳ್ತಾ ಇದ್ದೇನೆ. ಅವರು ಒಂದು ಕಡೆ ವೈದಿಕತ್ವ ಮೈಗೂಡಿಸಿಕೊಂಡಾಗ್ಯೂ ವೈದಿಕರನ್ನ ಹಳಿಯುತ್ತಾರೆ. ಕಾಪಾಲಿಕರ ತಾಂತ್ರಿಕತೆಯನ್ನು ರೂಢಿಸಿಕೊಂಡಾಗ್ಯೂ ಅವರಿಗಿಂತ ದೂರ ಸರಿದು ನಿಲ್ಲುತ್ತಾರೆ. ಹೀಗೆ ಎರಡರ ಮಧ್ಯೆ ನಿಲ್ಲುವುದೇ ಅವರ ವೈಶಿಷ್ಟ್ಯ. ಆಗಮಗಳು ಈ ರ್ವಾತ್ಯರ ಸೃಷ್ಟಿಗಳೇ ಆಗಿರುವುದರಿಂದ ಸಪ್ತಭೇದಗಳಲ್ಲಿ ವೈದಿಕ ತಾಂತ್ರಿಕ ಲಕ್ಷಣದ ಶುದ್ಧ ಶೈವ ಮತ್ತು ವೀರಶೈವಗಳನ್ನು ಮೇಲಕ್ಕೆತ್ತಿ ಉಳಿದವನ್ನ ಕೆಳಕ್ಕೆ ತುಳಿಯಲಾಗಿದೆ. ಈ ರ್ವಾತ್ಯರ ದೃಷ್ಟಿ, ಧೋರಣೆ, ಆಚಾರ ವಿಚಾರಗಳೆಲ್ಲದರಲ್ಲಿ ವೈದಿಕತೆ ಅವೈದಿಕತೆಗಳೆರಡರ ವೈರುಧ್ಯಾತ್ಮಕ ಸಮ್ಮಿಲನವನ್ನು ನಾವು ಕಾಣಬಹುದು. ಇವರು ವರ್ಣಾಶ್ರಮ ಧರ್ಮವನ್ನು ಒಂದು ಕಡೆ ನಿರಾಕರಿಸುತ್ತಲೇ ಇನ್ನೊಂದು ಕಡೆ ಅದನ್ನ ಪ್ರತಿಪಾದಿಸುತ್ತಾರೆ. ತಾಂತ್ರಿಕವನ್ನು ಆಂತರ್ಯದಲ್ಲಿ ಇಟ್ಟುಕೊಂಡೇ ವೈದಿಕವನ್ನ ಮೇಲೆ ಮಾತಾಡುತ್ತಾರೆ. ಇವರು ದ್ವೈತಿಗಳು ಅಲ್ಲ, ಅದ್ವೈತಿಗಳು ಅಲ್ಲ, ಇವರು ದ್ವೈತಾದ್ವೈತಿಗಳು. ಇವರದು ಶಕ್ತಿ ವಿಶಿಷ್ಟಾದ್ವೈತ. ನೋಡು, ತತ್ವ ಪ್ರತಿಪಾದನೆಯಲ್ಲೂ ಕೂಡ ರ್ವಾತ್ಯರ ಈ ಬಗೆಯ ಇಬ್ಬಂದಿತನ ಸ್ಪಷ್ಟ. ಶ್ರೀಕರ ಭಾಷ್ಯ ಕುರಿತ ಚರ್ಚೆಯನ್ನು ನಾವು ನೋಡಬಹುದು. ಇವರು ರ್ವಾತ್ಯರದೇನಂದ್ರೆ ಅವರು ಒಂದ್ ಕಡೆ ದ್ರಾವಿಡರಲ್ಲ, ಆರ್ಯರು ಅಲ್ಲ. ಹೀಗಾಗಿ ಒಂದ್ ಕಡೆ ವೈದಿಕರನ್ನ ವಿರೋಧಿಸ್ತಲೇ ಇನ್ನೊಂದ್ ಕಡೆ ವೈದಿಕರೊಂದಿಗೆ ಕಾಂಪ್ರಮೈಸ್ ಮಾಡ್ಕೊಂಡಂತವ್ರು. ಹಂಗಾಗಿ ಈ ತರದ ಇಬ್ಬಂದಿತನ ಅವರ ತಾತ್ವಿಕ ನಿಲುವಿನಲ್ಲೂ ಕೂಡ ಕಾಣ್ತದೆ. ಅವರು ದ್ವೈತಿಗಳಲ್ಲ, ಅದ್ವೈತಿಗಳಲ್ಲ, ಅವ್ರದ್ದು ದ್ವೈತಾದ್ವೈತ, ಭೇದಾಭೇದ ತತ್ವ ಅಥವಾ ಶಕ್ತಿ ವಿಶಿಷ್ಟಾದ್ವೈತ ಅನ್ನುವಂಥದ್ದು. ಹಾಗಾಗಿ ಅದೇನೇ ಇರಲಿ, ಈಗಾಗಲೇ ಸ್ಪಷ್ಟಪಡಿಸಿದಂತೆ ಈ ರ್ವಾತ್ಯ ಶೈವರು ಬ್ರಾಹ್ಮಣ ಶೈವರಂತೆ ವರ್ಣಾಶ್ರಮಿಗಳಾಗಿದ್ದ ಕಾರಣಕ್ಕೆ, ಉದಾಹರಣೆ ಶ್ರೀಕಂಠ, ಇವರು ಕಲ್ಪಿಸಿದ ಶೈವಗಳಲ್ಲಿ ಮೇಲೆ ವಿವರಿಸಿದಂತೆ ವರ್ಣ ಜಾತಿ ಅನುಸಾರವಾದ ಶೈವ ಭೇದಗಳಿದ್ದವು. ಶಾಕ್ತ ಕಾಪಾಲಿಕ ಪರಂಪರೆಯ ಶೂದ್ರರನ್ನು ತಮ್ಮ ಭಕ್ತರನ್ನಾಗಿಸಿಕೊಂಡು ಅವರಿಗೂ ಒಂದೊಂದು ವಿಧದ ಲಿಂಗ, ರುದ್ರಾಕ್ಷ ಆಚಾರಾದಿಗಳನ್ನು ಇವರು ಕಲ್ಪಿಸಿದ್ದಾರೆ. ಈ ಕುರಿತು ಆಗಮಗಳ ಕುರಿತಾದ ಪ್ರತ್ಯೇಕ ಚರ್ಚೆಯಲ್ಲಿ ನಾನು ವಿವರಿಸಿದ್ದೇನೆ. ಮೇಲೆ ಉಲ್ಲೇಖಿಸಲ್ಪಟ್ಟ ಅವಾಂತರ, ಅಂತ್ಯ ಮೊದಲಾದ ಶೈವಗಳು ಕೆಳಜಾತಿ ವರ್ಣದ ಶೈವ ಭೇದಗಳು. ಹೀಗೆ ಶೈವದ ಚತುರ್ಭೇದಗಳು ಅಂದ್ರೆ ಶೈವ ಮಹಾಶಾಖೆಗಳು ಅಂತ ಕರಿತೀನಿ ನಾನು. ವಾಸ್ತವವಾಗಿ ತ್ರಿಭೇದಗಳಾಗಿ ಆರ್ಯ, ದ್ರಾವಿಡ, ರ್ವಾತ್ಯ ಎಂಬ 3 ಜನಾಂಗ, ಇಂಗ್ಲಿಷ್ನ ರೇಸ್ ಅಂದ್ರೆ ರೇಸ್ ಅಂತ ಏನು ಆ ಒಂದು ಪರಿಭಾಷೆ ಬಳಸಿದ್ದೇನೆ ನಾನು. 3 ಜನಾಂಗಗಳಿಗೆ ಅನುಗುಣವಾದವು ಇವು ಪ್ರಾಚೀನ. ಇನ್ನು ಶೈವದ ಸಪ್ತ ಅಷ್ಟ ಭೇದಗಳು, ಶೈವ ಶಾಖೋಪಶಾಖೆಗಳು, ಉಪಭೇದಗಳು ಏನಿದಾವಲ್ಲ ಅವು ಅರ್ವಾಚೀನ. ಏನೇನೋ ಹೇಳಿದ್ರಲ್ಲ, ಅವಾಂತರ, ಆದಿ, ಇವೆಲ್ಲ ಆಮೇಲೆ ಹುಟ್ಟಿದವು. ಇವು ಮೂಲ ಶಾಖೆಗಳಂದ್ರೆ ಕಾಪಾಲಿಕ, ಪಾಶುಪತ, ಹಿಂಗೇನ್ ಬರ್ತಾವಲ್ಲ ಅವು 4 ಅವಷ್ಟೇ ಪ್ರಾಚೀನ ಅಂತ. ಇವು ಶೈವ ಧರ್ಮವು ಹೆಚ್ಚು ಹೆಚ್ಚು ಪಕ್ವವಾಗಿ ಬೆಳೆದಂತೆ ಹುಟ್ಟಿದ ಭೇದಗಳು. ವರ್ಣಾಶ್ರಮಿಗಳು ಶೈವದ ಮೇಲೆ ಹೆಚ್ಚು ಹೆಚ್ಚು ಹಿಡಿತ ಸಾಧಿಸಿದ ಕಾಲದಲ್ಲಿ ಚತುರ್ವರ್ಣ ಪಂಚವರ್ಣಗಳಿಗೆ ಅನುಗುಣವಾಗಿ ಅವರು ಕಲ್ಪಿಸಿದ ಭೇದಗಳಿವು. ಹಾಗಾಗಿ ಶಂಕರರ ಕಾಲದಲ್ಲಿ 6 ಶೈವ ಭೇದಗಳಿದ್ದವು ಎಂದು TN ಮಲ್ಲಪ್ಪನವರ ಗ್ರಂಥ ಹೇಳುವುದರಲ್ಲಿ ಸತ್ಯವಿದೆ ಎನಿಸುತ್ತದೆ. ಅಂತಿಮವಾಗಿ ಶೈವ ಮಹಾಶಾಖೆಗಳು ಯಾವ್ಯಾವು ಅಂತ ಹೇಳಿದ್ರೆ, ನಂಬರ್ 1 ದ್ರಾವಿಡರ ಕಾಪಾಲಿಕ. ಇದರೊಡಲೊಳಗಿಂದ ಅತಿಮಾರ್ಗಿಕ ಪಾಶುಪತ ಹಾಗೂ ಆಘೋರ ನಾಥ ಪಂಥಾದಿಗಳು ಹುಟ್ಟಿವೆ ಅಂತ. ಸಹೃದಯರು, ನನ್ನ ಈ ಕನ್ಕ್ಲೂಷನ್ ಅನ್ನು ಸ್ವಲ್ಪ ಗಮನಿಸಬೇಕು. ಒಂದನೇದು, ಈ ಶೈವ ಮಹಾಶಾಖೆಗಳು ಯಾವಪ್ಪ ಅಂತ ಹೇಳಿದ್ರೆ ಅದರಲ್ಲಿ ನಂಬರ್ 1 ದ್ರಾವಿಡರ ಕಾಪಾಲಿಕ. ಈ ದ್ರಾವಿಡರ ಕಾಪಾಲಿಕದ ಒಡಲೊಳಗಿಂದ ಅತಿಮಾರ್ಗಿಕ ಪಾಶುಪತ, ಆಘೋರ, ನಾಥ ಪಂಥಾದಿಗಳು ಹುಟ್ಟಿವೆ, ಇದು 1. ಇನ್ನು 2ನೇದು ರ್ವಾತ್ಯರ ಅಂದ್ರೆ ಅವೈದಿಕ ಆರ್ಯರು ಅಂತ ಇವರು. ಈ ರ್ವಾತ್ಯರ ಕಾಳಾಮುಖ, ಲಾಕುಳ, ನಕುಲೀಶ ಪಾಶುಪತ, ಇದು 2ನೇದು. ಇದು ಇನ್ನು 3ನೇದು ವೈದಿಕ ಆರ್ಯರ ಶೈವ. ನೋಡಿ, ಇಷ್ಟು ನಾವು ಅಂತಿಮವಾಗಿ ಔಟ್ಕಮ್ ಇದು ಟೋಟಲ್ ನಾವೆಲ್ಲ ಈ ವಿಶ್ಲೇಷಣೆ ಮಾಡ್ತಾ ಬಂದು ವಿಮರ್ಶಾತ್ಮಕವಾಗಿ ನೋಡ್ತಾ ಬಂದಾಗ ನಮಗೆ ಇಷ್ಟು ಔಟ್ಕಮ್ ಸಿಗ್ತತಿ. ದ್ರಾವಿಡರದೇ ಕಾಪಾಲಿಕದ ಒಡಲೊಳಗಿಂದ ಹುಟ್ಟಿದ್ದು ಪಾಶುಪತ, ಅತಿಮಾರ್ಗಿಕ ಪಾಶುಪತ, ಅದರಲ್ಲಿ ಅತಿಮಾರ್ಗಿಕ ಪಾಶುಪತ, ಆಘೋರ, ನಾಥ ಪಂಥಾದಿಗಳಿವು. ಆಮೇಲೆ ರ್ವಾತ್ಯರದು ಏನಪ್ಪ, ಕಾಳಾಮುಖ, ಲಾಕುಳ, ನಕುಲೀಶ ಪಾಶುಪತ, ಇದೇ ವೈದಿಕ ಪಾಶುಪತ. ಇದು ನಕುಲೀಶ ಪಾಶುಪತ. ಇದೇ ಮುಂದೆ ಮಲ್ಲಪ್ಪನವ್ರು ಏನ್ ಹೇಳ್ತಾರೆ, ವೈದಿಕ ಪಾಶುಪತವೇ ವೀರಶೈವವಾತು ಅಂತ ಇವ್ರು ಹೇಳ್ತಾರೆ. ಇನ್ನ ವೈದಿಕ ಆರ್ಯರ ಶೈವ ಅಂದ್ರೆ ಬ್ರಾಹ್ಮಣರ ಶೈವ. ಇದು ನೋಡಿ, ಇದು ನಮ್ಮ ಈ ಲಿಂಗಾಯತ ಪರಂಪರೆ, ವೀರಶೈವ ಇವನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಈ ಶೈವದ ಒಡಲೊಳಗಿಂದಲೇ ಹುಟ್ಟಿರ್ತಕ್ಕಂಥ ರ್ವಾತ್ಯ ಪರಂಪರೆಯ ಮೂಲದಿಂದ ಹುಟ್ಟಿರ್ತಕ್ಕಂಥದ್ದು. ಈಗ ಇಲ್ಲಿ ಲಿಂಗಾಯತ ಸಮಾಜ, ಲಿಂಗಾಯತ ಪರಂಪರೆ, ಶೈವ ಅಥವಾ ಲಿಂಗಾಯತ ವೀರಶೈವ ಪರಂಪರೆ
ಎರಡು ಮೂಲಗಳನ್ನ ಹೊಂದಿದೆ, ರೂಟ್ ಅನ್ನ ಹೊಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ಯಾವ್ದಾವುದು ಅಂತ ಹೇಳಿದ್ರೆ ಕಾಪಾಲಿಕ, ಅತಿಮಾರ್ಗಿಕ ಪಾಶುಪತ, ಅಘೋರ, ನಾಥ ಪಂಥಾದಿಗಳು ಏನು ದ್ರಾವಿಡ ಮೂಲದಿಂದ ಬಂದವಲ್ಲ ಅವರು ಕೂಡ ಇವತ್ತು ಲಿಂಗಾಯತ ವೀರಶೈವ ಧರ್ಮದೊಳಗಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತೇನು ಗುರುಜಂಗಮ ವರ್ಗವಾಗಿದ್ದಾರಲ್ಲ, ರಾತ್ಯ ಅಂದ್ರೆ ಅವೈದಿಕ ಆರ್ಯರು ಇವರು, ಅವರ ಹಿಂದಿನ ಪ್ರಾಚೀನ ಪರಂಪರೆಗಳು ಯಾವ್ಯಾವು ಅಂತ ಹೇಳಿದ್ರೆ ಕಾಳಾಮುಖ, ಲಾಕುಳ, ನಕುಲೀಶ, ಪಾಶುಪತ ಅಂತ. ಇಷ್ಟು. ಇನ್ನು ಇದನ್ನ ಬಿಟ್ರೆ ಇನ್ನು ಶಿವಭಕ್ತರು ಯಾರು ಅಂದ್ರೆ ಬ್ರಾಹ್ಮಣರ ಶಿವಭಕ್ತರು, ಅವರು ಆರ್ಯ ಶೈವರು. ಇನ್ನು ಉಳಿದಂತೆ ಈ ಧರ್ಮದ ಚೌಕಟ್ಟಿಗೆ ಒಳಗಾಗದ ಶೂದ್ರ ವರ್ಗ ಒಂದಿದ್ದೇ ಇದೆ. ಅವರು ಯಾವುದೇ ಇದು ಪಂಥಕ್ಕೆ ಸೇರದೆ ಎಲ್ಲಾದ ಅವರವ್ರಿಗೆ ಇಷ್ಟ ಬಂದ ದೈವಗಳನ್ನು ಪೂಜೆ ಮಾಡ್ತಾ ಮತ್ತು ಪ್ರಧಾನವಾಗಿ ಶಿವಪೂಜೆಯನ್ನು ಮಾಡ್ತಾ ಶಿವಭಕ್ತಿಯನ್ನು ತೋರಿಸ್ತಕ್ಕಂಥ ಒಂದು ವರ್ಗ ಇದ್ದೇ ಇದೆ. ಹೀಗಾಗಿ ವೀರಶೈವವು ರಾತ್ಯ ಪ್ರಧಾನವಾದುದಾಗಿದ್ದರೂ ಮೇಲಿನ 3 ಮತಗಳ ಸಾರವನ್ನು ಮೈಗೂಡಿಸಿಕೊಂಡಿದೆ. ಈಗ ಲಭ್ಯವಿರುವ ಶೈವಾಗಮಗಳು ಸದಾಗಮಗಳು, ಅದರಲ್ಲಿ ಸದಾಗಮಗಳು ಮತ್ತು ಅಸದಾಗಮಗಳು ಅನ್ನುವಂಥ ವರ್ಗ ಹೇಳ್ತಾರೆ ಅವರು. ಈಗ ಲಭ್ಯವಿರುವ ಸದಾಗಮಗಳು 28 ಆಗಮದವಲ್ಲ ಅವುಗಳಲ್ಲಿ ಕಾಪಾಲಿಕ, ಪಾಶುಪತ, ನಾಥ ಈ ತಾಂತ್ರಿಕ ಮತಗಳನ್ನು ಹಿಂಬದಿಗೆ ಸರಿಸಿ ರಾತ್ಯರ ಹಾಗೂ ವೈದಿಕ ಆರ್ಯರ ಶೈವ ಭೇದಗಳನ್ನು ಮಾತ್ರ ಅವು ಚರ್ಚಿಸುತ್ತವೆ. ಈ ಸದಾಗಮಗಳೇನದವಲ್ಲ ಅವು ಮೂಲ ದ್ರಾವಿಡ ಪರಂಪರೆ, ಈ ಲೋಕಾಯತ ಪರಂಪರೆಗೆ ಸಂಬಂಧಪಟ್ಟ ಆ ಭೇದ, ಆ ಚರಿತೆ, ಆ ಧರ್ಮವನ್ನ ಅವು ಏನು ಹೇಳ್ತಾ ಇಲ್ಲ. ಅವು ಏನು ಹೇಳ್ತಾವ ಅಂತ ಹೇಳಿದ್ರೆ ಈ ರಾತ್ಯರ ಹಾಗೂ ವೈದಿಕ ಆರ್ಯರ ಶೈವ ಭೇದಗಳನ್ನು ಮಾತ್ರ ಚರ್ಚಿಸುತ್ತವೆ. ಆದ್ದರಿಂದ ಇಲ್ಲಿ ವ್ಯಕ್ತವಾದ ಸಪ್ತ, ಅಷ್ಟ ಇತ್ಯಾದಿ ಶೈವಗಳು ಮೂಲ ತಾಂತ್ರಿಕ ದ್ರಾವಿಡ ಶೈವ ಪ್ರಭೇದಗಳಿಗೆ ಸಂಬಂಧಪಡುವುದಿಲ್ಲ. ಈ ಅವೈದಿಕ ರಾತ್ಯ ಮತ್ತು ವೈದಿಕ ಆಗಮಕರ್ತರು ಶೂದ್ರ ವರ್ಗವನ್ನು ತಮ್ಮ ಮತಧರ್ಮ ವ್ಯಾಪ್ತಿಗೆ ಸೆಳೆದುಕೊಳ್ಳುವ ಪ್ರಯತ್ನದಲ್ಲಿ ಆ ವರ್ಗಕ್ಕೆ ಧಾರ್ಮಿಕ ಸ್ಥಾನ ಕಲ್ಪಿಸಿದ್ದಾರೆ. ಹಾಗಾಗಿ ಅವರ ಆಗಮಗಳಲ್ಲಿ ಶೂದ್ರ ವರ್ಗ ಸಂಬಂಧವಾದ ಶೈವ ಉಪಶಾಖೆಗಳು ಸೃಷ್ಟಿಸಲ್ಪಟ್ಟಿವೆ. ಈ ವರ್ಣಾಶ್ರಮಿ ವೈದಿಕರ ಮತ್ತು ರಾತ್ಯರ ಶೈವ ಶಾಖೋಪಭೇದಗಳು ಅಂದ್ರೆ ಉಪಪ್ರಭೇದಗಳು ಅಂತ ನಾವೇನು ಹೇಳ್ತೀವಲ್ಲ, ಉಪಪ್ರಭೇದಗಳು ಚತುರ್ವರ್ಣ ಪಂಚವರ್ಣಗಳಲ್ಲಿ ಹಂಚಲ್ಪಟ್ಟಿವೆ. ಇವುಗಳ ಸಂಖ್ಯೆ ನಿರ್ದಿಷ್ಟಗೊಳಿಸುವುದು ಕಷ್ಟಕರ. ಅವು 4, 5, 6 ಆಗಬಹುದು. ಆರ್ಯ ಬ್ರಾಹ್ಮಣರ ಪೂರ್ವಶೈವ ಮತ್ತು ಮಹಾಶೈವ, ಕ್ಷತ್ರಿಯರ ವೈಶ್ಯರ ಅನುಶೈವ ಮತ್ತು ಮಾರ್ಗಶೈವಗಳು, ಶೂದ್ರರ ಅವಾಂತರ ಶೈವ, ಶೂದ್ರಾತಿ ಶೂದ್ರರ ಅಂತ್ಯಶೈವ, ರಾತ್ಯರ ಶುದ್ಧ ವೀರ ಶೈವಗಳು. ನೋಡಿ, ಹೀಗೆ ನಾವು ಟೋಟಲ್ ಒಂದು ಕನ್ಕ್ಲೂಷನ್ ಅನ್ನು ಮಾಡಬಹುದು. ಈ ಉಪಶಾಖೆಗಳಿಗೆ ಮಾತೃವಾದವು ಕಾಳಾಮುಖ, ನಕುಲೀಶ, ಪಾಶುಪತ, ಲಾಕುಳಗಳು ಅಂತ. ಇಷ್ಟು ಚರ್ಚೆ ಸಾಕು ಅಂತ ನಾನು ಅನ್ಕೊಂಡಿದ್ದೇನೆ. ಈಗ ನೆಕ್ಸ್ಟ್ ಮುಂದೆ ನಾನು ಏನು ಮಾಡ್ತಿದ್ದೀನಿ, ಈ ಶೈವ ಮಹಾಶಾಖೆಗಳು ಚರಿತ್ರೆಯಲ್ಲಿ ಹೆಂಗೆ ಅವು ಎವಲ್ಯೂಟ್ ಆಗ್ತಾ ಬಂದಿದ್ದವು, ಕ್ರಿಸ್ತ ಶಕ 8ರಲ್ಲಿ ಯಾವ ಪ್ರಧಾನವಾಗಿದ್ವು, 9, 10, 11 ಹಿಂಗೆ ಅಂಥದ್ದೊಂದು ಉಪನ್ಯಾಸ ನಾನು ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.